ಭರ್ಜರಿ ಸೆಟಪ್ ರೆಡಿ ಆಗಿದೆ ನೋಡಿ. ಅಖಾಡ ಅಂದ್ರೆ ಇದು. ನನ್ನ ಮುಂದೆ ಏನೆಲ್ಲ ಇದೆ ಅಂತ ನೋಡಿ. ಇದು 800 kg ಕಲ್ಲು. ವಾವ್, 800. ಇದು ವೀಲ್ಸ್. ಈ ಸಾಹಸಗಳನ್ನ ನೋಡಿದ್ರೆ ರೋಮಾಂಚನ ಆಗತ್ತೆ. ಬನ್ನಿ, ತಡ ಮಾಡೋದು ಬೇಡ. ಆ ಸಾಹಸಿಗಳನ್ನ ಈ ನಮ್ಮ ಅಖಾಡಕ್ಕೆ ವೆಲ್ಕಮ್ ಮಾಡೋಣ. ನಿಮ್ಮ ಪ್ರೀತಿಯ ಚುಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮೊಹಮ್ಮದ್ ಪೈಲ್ವಾನ್ ಅವರು, ಮುಕ್ತುಮ್ ಅಲಿ ಅವರು, ಕಾಸಿಂ ಪೈಲ್ವಾನ್ ಅವರು. ಕಸರತ್ತು ಇಲ್ಲದೆ ಇವ್ರಿಗೆ ಬೆಳಗ್ಗೆ ಆಗೋದೇ ಇಲ್ಲ. ಸೊ ಅಂತ ಸಾಹಸಿಗಳನ್ನ ಈಗ ನಾನು ವೇದಿಕೆ ಮೇಲೆ ಕರೆದಿದ್ದೀನಿ. ಕಾಸಿಂ ಸಾಬ್, ಎಷ್ಟು ವರ್ಷಗಳಿಂದ ಈ ಸಾಹಸ ಪ್ರದರ್ಶನ ಮಾಡ್ತಾ ಇದ್ದೀರಿ? ಏನ್ ಸರ್ 800 kg ಕಲ್ ತಗೊಂಡ್ ಬಂದಿದ್ದೀರಾ? ಸರ್ ಇದೆಲ್ಲ ಸಾಹಸ ಇದೆಯಲ್ಲ, ಪೂರ್ವಮಾಸಿ ಮನುಷ್ಯ ತೆಳ ಮಲ್ಕೊಂಡು ಪೂರಾ ಗುಂಡ್ ಎದೆ ಮೇಲೆ ಹಾಕೋಬೇಕು. ಆಮೇಲೆ ನೇಗ್ಲ ಇದೆ, ಅದು ಮಡಕೆ 50 kg ಬರುತ್ತೆ. ಅಲ್ಲಾಗಿಡ್ದು 2 ಕೈ ಬಿಟ್ಟು ನಡೆದು ತೋರಿಸ್ಬೇಕು. ಆಮೇಲೆ ಆ ಕಲ್ಲು, ಆ ಕಲ್ಲಿದೆಲ್ಲ ಬೆನ್ನ ಮೇಲೆ ಇಟ್ಟು ಸುತ್ಕಿ ತಂದು ಹೊಡಿಬೇಕು. ಆಮೇಲೆ ಈ ಗಾಲಿ ಅದಲ್ಲ, ಒಂದೊಂದು 100 kg ಬರುತ್ತೆ. 5 ಗಾಲಿ ಅದಲ್ಲ, 2 ಮೊಣಕಾಲ್ ಮೇಲೆ ಎದೆ ಮೇಲೆ ಬ್ಯಾಲೆನ್ಸ್ ಹಿಡಿಬೇಕು 5 ನಿಮಿಷ. ಮೊಣಕಾಲಲ್ಲಿ ಗಾಲಿ. ವೆರಿ ಗುಡ್ ಸರ್. ಒಟ್ನಲ್ಲಿ ನಿಮ್ಮ ಸಾಹಸ, ನಿಮ್ಮ ಒಂದು ಪ್ರತಾಪವನ್ನು ನೋಡೋಕೆ ನಾವು ಕಾಯ್ತಾ ಇದ್ವಿ. ನೀವೇನ್ ಸಾಹಸ ಮಾಡಕ್ ಹೊರಟಿದ್ರಿ ಸರ್? ನಾವೆಲ್ಲ ಮಾಡ್ತೀವಿ ಸರ್. ಎಲ್ಲ ಮಾಡ್ತೀರಿ ನೀವು? ಎಲ್ಲ ಮಾಡ್ತಾರ ಅವರು. ಅಖಾಡ ನಿಮ್ದು, ಒಬ್ಬೊಬ್ರೆ ಬಂದು ನಿಮ್ಮ ಸಾಹಸವನ್ನ ತೋರಿಸಿ ಸರ್. ಚಪ್ಪಾಳೆ ಬರ್ಲಿ. ಮೊದಲು ನೇಗಿಲನ್ನ ಹಲ್ಲಲ್ಲಿ ಕಚ್ಚಿ ಎತ್ತೋದು. 50 kg ನೇಗಿಲು. ನೋಡಿದ್ಯಾ? 50 kg ಎಲ್ಲ 50 ಗ್ರಾಮ್ ತರ ಎತ್ತಾ ಇದಾರೆ ಅವರು. ಮೊಹಮ್ಮದ್ ಪೈಲ್ವಾನ್ಗೆ ಬರ್ಲಿ ಜೋರ್ ಚಪ್ಪಾಳೆ. 50 kg ನೇಗಿಲನ್ನ ಬರೀ ಹಲ್ಲಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇದು ಅದ್ಭುತ ಸಾಧನೆ. ಇದು ಸೂಪರ್. ಬರ್ಲಿ ಚಪ್ಪಾಳೆ ಪ್ರೇಕ್ಷಕರೇ. ಸರ್, ಈ ತರ ಒಂದು ಟ್ಯಾಲೆಂಟ್ ನಮ್ಮಲ್ಲೂ ಒಬ್ರು ಹುಡುಗನಿಗಿದೆ ಸರ್. ನೀವು ಹಲ್ಲಲ್ಲಿ ಕಚ್ಚಿ ಆ ನೇಗಿಲನ್ನ ಎತ್ತಿದ್ರ, ಅವ್ರು ಒಕ್ಕಲಲ್ಲೇ ಆ ನೇಗಿಲನ್ನ ನಿಲ್ಲಿಸ್ತಾರೆ. ಯಾರದು? ಸೂರಜ್. ಬಾ ಸೂರಜ್, ನೋಡಿ. ನಮ್ಮ ಸ್ಲಿಪ್ ಸೂರಜ್. ಬಾ ಸೂರಜ್, ಬಾ. ಸರ್, ಎತ್ತಿ ಅವನಿಗೊಂಚೂರು ಕೊಡ್ಬೇಕು ನೀವು ಹಿಂಗ ಅಷ್ಟೇ. ಓಕೆನಾ? ಆಯ್, ಕಮಾನ್ ಸೂರಜ್. ನೇಗ್ಲ. ಕಮಾನ್. ನಿನ್ ಜನ್ಮಕ್ಕೆ ಹೋಗೋ. ಓ ಮೈ ಗಾಡ್, ಅವ್ನು ಬರೀ 2 ಹಲ್ಲಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ. ಕೈ ಕೂಡ ಉಪಯೋಗಿಸ್ತಾ ಇಲ್ಲ. ಸೂರಜ್, ಅದೆಲ್ಲ ಮಾಡಕ್ ಆಗಲ್ಲ ಬಾಬಾ. ಅವರೆಲ್ಲ ನಿಮ್ ತರ ಪಿಜ್ಜಾ ಬರ್ಗರ್ ತಿನ್ನೋರಲ್ಲ. 20 ರೊಟ್ಟಿ, ತುಪ್ಪ, ಬೆಣ್ಣೆ ಹಾಕೊಂಡು ಗಟ್ಟಿ ರೊಟ್ಟಿ ತಿಂದು ಬೆಳ್ದಿರೋ ಗಟ್ಟಿ ಗುಂಡಿಯ ಕಣದ. ಪೈಲ್ವಾನ್ರ ನೆಕ್ಸ್ಟ್ ಟ್ಯಾಲೆಂಟ್ ಯಾವುದು? 2 ಬಂಡಿ ಗಾಲಿ ಮೇಲೆ ಎತ್ತೋದು. ಲವ್ಲಿ ಬನ್ನಿ. ನೂರು kg, 200 kg. ಓ ಮೈ ಗಾಡ್, ಪೈಲ್ವಾನ್ರಿಗೆ ಬರ್ಲಿ ಚಪ್ಪಾಳೆ. ಮೊಹಮ್ಮದ್ ಪೈಲ್ವಾನ್. ಸರ್, ಅದ್ಭುತ. ನಿಲ್ಸಿ ಸರ್, ಸಾಕು. ಫ್ಯಾಂಟಾಸ್ಟಿಕ್. ಗಾಲಿನ ನೀವು ಗೋಲಿ ತರ ಎತ್ಕೊಂಡು ಆಡ್ತಿದ್ರಲ್ಲ ಅಣ್ಣ, ಸೂಪರ್. ಆದ್ರೆ ಎತ್ತೋದು ನಾನಲ್ಲ, ನಮ್ಮ ಜಗಮಗ ಜಗಪ್ಪ ಇದ್ದಾನೆ.
ಬಾ ಜಗಪ್ಪ ಬಾ 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 ಬಾರ ಮಗನೆ, ನೀನು ಒಂದು ಚಕ್ರ ಹೆಚ್ಚು ಸಾಕು ಮಗನೆ. ಬ್ಲೂ ಟೀಮ್ ಇಂದ ಮನೋಹರ, ರೆಡ್ ಟೀಮ್ ಇಂದ ನಮ್ಮ ಜಗಪ್ಪ. ಯಾರು ಹೆಚ್ಚು ಎಷ್ಟು ಅತಿ ಹೆಚ್ಚು ಸಮಯ ಮೇಲಿಟ್ಕೊಂಡಿರ್ತಾರೋ ಅವರೇ ಈ ಚಾಲೆಂಜ್ ನ ವಿನ್ನರ್. ಎತ್ತು ಕಮಾನ್ ಜಗ್ಗ ಕಮಾನ್. 2, 3 ಸಮಯ ಓಡ್ತಾ ಇದೆ. 10, 9, 8 11, 12 22 ಸೆಕೆಂಡ್. 22 ಸೆಕೆಂಡ್ ನೀನು ಬ್ರೇಕ್ ಮಾಡ್ಬೇಕು. 25 ಸೆಕೆಂಡ್ ನೀನು ಹೋಲ್ಡ್ ಮಾಡ್ಬೇಕು ಮಗ. 2, 3 ತಿರುಗಿಸು ಮಗನೇ. ಸುತ್ತಲೇ ಗಾಳಿ ವೀರ ಮನೋಹರ. ನೆಕ್ಸ್ಟ್ ಏನ್ ಸರ್ ಈಗ? ಇದು ಒಂದು ಚಕ್ರ ಬರೋ ಹೊಟ್ಟೆಗಿಡ್ದು ಎಬ್ಬಸ್ ಸರ್, ಕೈ ಬಿಟ್ಟು. ಹೌದಾ, ಮಾಡಿ ಸರ್. ಅದು ನೆಕ್ಸ್ಟ್ ನಮ್ ಗಿಲ್ಲಿ ನಟ ಮಾಡ್ತಾನೆ. ಹೊಟ್ಟೆಲಿ ಎತ್ತಿ ಒಳ್ಳೆ ಚಪ್ಪಾಳೆ ನಮ್ಮ ಪೈಲ್ವಾನ್ಗೆ. ಚಪ್ಪಾಳೆ ಹೊಡಿಬೇಕು ಎಲ್ಲರೂ. ಸೂಪರ್ ಸೂಪರ್. ಗಿಲ್ಲಿ ಬಾ ಮಗ. ಏಯ್ ನೀನೇ ಕಣೋ. ಮಗ, ಗಾಳಿಗೆ ಗಾಳಿ. ಒಂಚೂರು ಜಾಗ ನೋಡ್ಕೊಳ್ಳೋ. ಪಂಚರ್ ಆಯ್ತು. ಬಾ. ಈಗ ಮುಂದಿನ ಸಾಹಸ ಏನ್ ಸರ್ ಇದು? ಆ ಕಲ್ಲಿದೆಯಲ್ಲ ಬೆನ್ ಮೇಲೆ ಇಟ್ಟು ಸುತ್ಕಿ ತಂದು ಹೊಡಿಬೇಕು. ಬಾ, ಬೆನ್ನ ಮೇಲೆ ಇಟ್ಟು ಸುತ್ತಿಗೆ ತಗೊಂಡು ಹೊಡಿಯೋದಾ? ಮೈ ಗುಡ್ನೆಸ್. ಆಯ್ತಾ ಸರ್? ಓಕೆನಾ ಬ್ರದರ್? ಓಕೆನಾ? ಇದು ಬೆನ್ನ ಕಬ್ನನ? ವಾ, ಬ್ರಿಲಿಯಂಟ್. ಇನ್ನೊಂದು ಫ್ಯಾಂಟಾಸ್ಟಿಕ್, ಸೂಪರ್ ಮಕ್ತಮಲೆ, ಸೂಪರ್ ಸೂಪರ್. ಏನ್ ಮಕ್ತಮಲಿ, ಏನ್ ಟೆಕ್ನಿಕ್ ಹೇಳಿ ಇದು? ಹೇಗೆ ಟೆಕ್ನಿಕ್ ಏನಿಲ್ಲ ಸರ್, ಶಕ್ತಿ ಇದು. ಶಕ್ತಿ ಒಂದು ಟ್ಯಾಲೆಂಟ್, ದಿಮಾಗ್ ಇದ್ರೆ ಸಾಕು. ಹೌದಾ? ಆ ಗುಂಡಿಗೆಗೆ ತಲೆ ಸಾತಾಗತ್ತೆ. ಸರಿ ಸರ್, ಎಲ್ಲ ಭಗವಂತ ಸಾಥ್ ಕೊಡೋಣ ಸರ್. ವೆರಿ ಗುಡ್. ನಮ್ಮಂತ ಬಡವ್ರಿಗೆಲ್ಲ ಭಗವಾನ್. ನೆಕ್ಸ್ಟ್ ಏನು? ಏನ್ ಮಾಡಕ್ ಹೋದ್ರಿ ಈಗ? ಇದು 100 kg ಇದೆ. 100 kg ನೀರ್ಗಿಲಿ ಪೋಲ್ಸ್ ಇದೆ ಇದು. ಇದು ಸಿನಿಮಾದಾಗ ಹೀರೋ ಆಡಿಸ್ತಾರ, ನೋಡ್ತೀರಾ ಈ ತರ? ಆ ತರ ಲಾಟಿ ಆಡಿಸ್ಬೇಕು ಸರ್. ಒಬ್ರೆ 100 kg ಕೋಲನ ಯಾರು ಸರ್ ಮಾಡೋದು? ನೀವೇನಾ ಇದು? ಇಲ್ಲಿ ಮೊಹಮ್ಮದ್ ಪೈಲ್ವಾನ್. ಮೊಹಮ್ಮದ್ ಪೈಲ್ವಾನ್.
ಸಿನಿಮಾದಲ್ಲಿ ನೋಡಿದ್ವಿ, ಮೊಟ್ಟ ಮೊದಲ ಬಾರಿಗೆ ರಿಯಲ್ ಆಗಿ ನೋಡ್ತಾ ಇದ್ವಿ ಬಾಹುಬಲಿನ. ಅಕ್ಕಳು 1 ಸೆಕೆಂಡ್ ಅಣ್ಣ, ಹಿಂಗನ್ನಿ ಅಣ್ಣ, ಹಿಂಗನ್ನಿ ಅಣ್ಣ, ಹಿಂಗನ್ನಿ ಅಣ್ಣ. ಇದು ತೋಳಲ್ಲ ಕೊಡು, ತೊಲೆ ತೊಲೆ. ಇಡೀ ಗ್ರಾಮ ಈ ಸಾಹಸಿಗೆ ಬರ್ಲಿ ಜೋರ್ ಚಪ್ಪಾಳೆ. 5 ಗಾಲಿ ಅದು. ಮನುಷ್ಯ ತೆಳಗ್ ಮಲಗ್ಬಿಟ್ಟು 2 ಮೊಣಕಾಲ್ ಮೇಲೆ ಎದಿ ಮೇಲೆ ಬ್ಯಾಲೆನ್ಸ್ ಹಿಡಿದು ತೋರ್ಸೋದು. ವಾ ಸೂಪರ್ ಸರ್, ನಾವ್ ನೋಡೇ ಗಾಲಿ ಹಾಕ್ತೀವಿ. ಭಳಿ 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 ರಾ ಭಳಿ ಸಾಹೋರೆ ಬಾಹುಬಲಿ. ಅದ್ಭುತ ಮಾರೆ. ಓ ಮೈ ಗಾಡ್. ಭಳಿ 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 ರಾ. ಸರ್ ಏನ್ ಸರ್ ನೀವು? ಗಾಲಿ ಅದ್ಭುತ ಸರ್, ಅದ್ಭುತ. ಅಸಾಧ್ಯ, ಇದು ಸಾಧ್ಯ ಮಾಡಿದ್ರಿ ನೀವು. ಸೂಪರ್. ನೋಡಿ ಸರ್, ಇದು 5 ಗಾಲಿ. ಸರ್ ಹೇಗೆ ಅನಿಸ್ತಾ ಇದೆ ಸರ್ ಕೆಳಗಡೆ ನಿಮ್ಗೆ? ಇದು ಸರ್ ಬ್ಯಾಲೆನ್ಸ್, ಇದು ಸಣ್ಣ ವಯಸ್ಸಿಂದ ಮಾಡಿದ್ದಲ್ಲ, ಹಾ ಆ ತರ ಅಭ್ಯಾಸ ಆಗ್ಬಿಟ್ಟಿದೆ. ಹೌದಾ ಸರ್? ಇದಕ್ಕಿಂತ ಇನ್ನ 2 ಗಾಲಿ ಇಟ್ಕೊಂದಿನ ಮೇಲೆ ಸರ್ ನೆಟ್ಟಿಗೆ ಒಂದು ಮಗುನ ಮೇಲೆ ಇಟ್ಕೊಳಕ್ ಆಗಲ್ಲ ಸರ್ ನಮ್ಗೆ. ಅಣ್ಣ ಎಷ್ಟು ನಿಮಿಷ ಇಟ್ಕೋತೀರಾ ನೀವು ಈ ತರ? ಇದು ನೋಡಿ 2 ನಿಮಿಷವರೆಗೂ ಇಟ್ಕೊಂಡಿದ್ 2 ನಿಮಿಷ. 2 ನಿಮಿಷ. ಅದು ಅಣ್ಣ, ಕನ್ನಡಿಗರೇ ಹೊಡಿರಿ ಚಪ್ಪಾಳೆ. ಸರ್ ನಿಜವಾಗ್ಲೂ ಕಣ್ಣು ಮುಂದೆ ಇಂತ ಒಂದು ಸಾಹಸ ನೋಡ್ತಾ ಇದ್ರೆ ನಿಜವಾಗ್ಲೂ ಮನಸ್ಸಿನಿಂದ ಒಂದು ನಿಮಗೆ ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಸಾಹಸಕ್ಕೆ, ನಿಮ್ಮ ಸಾಧನೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಈಗ ಹೆದರಿಕೆ ಆಗತ್ತೆ ನಮ್ಗೆ. ಅಲ್ಲ, ನಾನು ಸರ್, ಈ ಕಡೆ ಬನ್ನಿ. ತೋಳಿಗೆ ಮುತ್ತು ಕೊಟ್ಟೆ ಅನ್ಬಿಟ್ಟು ಕಲ್ ಬಂಡೆನೆ ಎದೆ ಮೇಲೆ ಹಾಕೊಳ್ತಾ ಇದಾರೆ ಅವರು. ಅಯ್ಯೋ, ಇದು ನೋಡಿ 800 kg ಇದೆ ಕಲ್ಲು. ಮನುಷ್ಯ ಇದು ಉಸಿರು ಹಿಡಿತಾನ. ಮನುಷ್ಯ ಸ್ವಲ್ಪ ಉಸಿರು ಮಿಸ್ಟೇಕ್ ಆದ್ರೆ ಬಾಯಾಗ ರಕ್ತ ಜಿಗಿದ್ ಬಿಡ್ತದೆ, ಇಲ್ಲ ಮೂಳೆ ಮುರಿದು ಹೋಗ್ಬಿಡ್ತದೆ. ಆ ತರ ಇದು ಖತರ್ನಾಕ್ ಐಟಮ್ ಇದೆ. ಬ್ರೇಕ್ ಆಗ್ಬೋದು ಸರ್. ಅದು ಆಗುತ್ತೆ ಸರ್. ಹೌದಾ? ಆ ಉಸಿರು ಬಿಟ್ರೆ ಆ ತರ ಎಲ್ಲ ಆಗ್ಬಿಡ್ತದೆ. 800 kg. 800 kg ಇದೆ ಸರ್. ರೆಡಿ ರೆಡಿ. ಹಾ ಸರ್ ಓಕೆನಾ? 5 ನಿಮಿಷ. ಹಿಡ್ಕೋಬೇಕಾದ್ರು ಫ್ಯಾಂಟಾಸ್ಟಿಕ್, ಅಲ್ಟಿಮೇಟ್ ಬ್ರದರ್. 800 kg ಒಂದು ಕಲ್ಲನ್ನ ಆತ ಎದೆ ಮೇಲೆ ಹಾಕೊಂಡು ಹೇಳ್ಕೊಂಡಿದಾರೆ ಅಂದ್ರೆ ಅದು ಕನ್ನಡದ ಎದೆ ಕಂಡ್ರು, ಅದಕ್ಕೆ ಅಷ್ಟು ಪವರ್. ಇದು ಕೈಲಿಂದ ಹೊಡಿಬೇಕಲ್ಲ ಅಣ್ಣ. ಅಣ್ಣ ದೊಡ್ಡವರು ಸುತ್ತಿಗೆ ಎಲ್ಲ ಕಂಡಿಡ್ದವ್ರೆ, ನೀವೇನು ಕಣ್ಣ ಅದನ್ನ ಕೈಯಲ್ಲಿ ಹೊಡಿಬೇಕು ಅಂತ ಆಟ ಮಾಡ್ತಾ ಇದೀರಾ? ಕೈ ಹೊಡೆದು ನೋಡಿ ಯಾವ ತರ ಆಗಿದೆ. ಸರ್ ಒಂದು ಮುಂಚೆ ಕೊಡ್ಬಿಡಿ ಅದಕ್ಕೆ. ಎಕ್ಸ್ಕ್ಯೂಸ್ ಮೀ. ಅಷ್ಟೇ ತಾನೇ ಸರ್, ಈಗ ಹೊಡೀರಿ ಸರ್, ಡಬಲ್ ಧಮಾಕ. ಅಮ್ಮ ಹೊಡಿತವ್ರೆ. ಮತ್ತೆ ಹೊಡಿತಾರ. ರಿಯಲ್ ಕಲ್ಲು. ತೋರಿಸಿ ಸರ್, ಫೋರಂ ತೋರಿಸಿ ಒಂದು. ವಾ, ಕಲ್ಲು ತರ ಇದೆ ಆಕ್ಚುಲಿ. ಪಾಪ ಏನ್ ಸರ್ ಇದು? ಅದ್ಭುತ ಮಾರಾಯ.
ಒಂದ್ ನಿಮಿಷ. ಅಯ್ಯೋ ಪಾಪ ಈ ತಾಯಿ ನೋಡಿ, ಅಯ್ಯೋ ಪಾಪ ಪಾಪ. ಮಾತೇ ಬರ್ತಿಲ್ಲ ನೋಡಿ. ತಾಯಿ ಪ್ರೀತಿ ಸರ್, ಮಗನಿಗೆ ಏನಾದ್ರು ಆಯ್ತಾ ಅಂತ ಹುಡ್ಕೊಂಡ್ ಬಂದವ್ರೆ. ಇದು ಇಡೀ ಭಾರತ ಖುಷಿ ಪಡುವಂತ ಪ್ರತಿಭೆ. ಇದು ನನ್ ಪ್ರಕಾರ ಯಾರೆಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರಲ್ಲ, ಇಂಥ ಪ್ರತಿಭೆಗಳನ್ನ ಮೆರೆಸ್ರಿ. ಇಂಥ ಪ್ರತಿಭೆಗಳು ನಮ್ಮ ಕರ್ನಾಟಕದ ಭಾರತದ ಕಿರೀಟ. ಒಳ್ಳೆ ಚಪ್ಪಾಳೆ ಇವ್ರಿಗೆ. ಅದು ಟೈರ್ ಬಂಡಿ ಇದೆಯಲ್ಲ, ಅದರಲ್ಲಿ 20 ಜನ ಕುಂದ್ರಿಸ್ಬಿಟ್ಟು ಎದೆ ಮೇಲೆ ತಗೊಂತೀವಿ. ಓಕೆ ಸರ್, ಸರ್ ನೀವು ಓಕೆ ಅಂದ್ರೆ ನಾವು ಓಕೆ ಸರ್. ಇದು ಸರ್ ನಮ್ಮ ಇಡೀ ಭಾರತಕ್ಕೆ, ನಮ್ಮ ಕರ್ನಾಟಕಕ್ಕೆ ಮೂಲೆ ಮೂಲೆ ತಲುಪಬೇಕು ಸರ್. ಇದು ಬನ್ನಿ ಸರ್, ತಗೊಂಬನ್ನಿ ಸರ್. ಗಾಡಿಲಿ 20 ಜನ ಇದೀವಿ ನಾವು. ಅಕ್ಷರಶಃ ನಿಜವಾಗ್ಲೂ ಭಯ ಆಗ್ತದೆ, ಮೈ ನಡುಗ್ತಾ ಇದೆ. ಈ ಗಾಡಿ ಅವ್ರ ಎದೆ ಮೇಲೆ ಹೋಗುತ್ತಂತೆ. ಸೈಡ್ಗೆ ಹೋಗಿ, ಎಲ್ಲ ಸೈಡ್ಗೆ ಹೋಗಿ. ಏನಾಯ್ತು? ಸರ್ ಅದ್ಭುತ ಸರ್, ಅದ್ಭುತ ಸರ್. ಸರ್ ಇದು ಸರ್ ರಿಯಲ್ ಪ್ರತಿಭೆ. ನಿಜವಾಗ್ಲೂ ಈ ನೆಲ ನಡುಗ್ತಾ ಇದೆ, ಮೈ ರೋಮಾಂಚನ ಆಗ್ತಾ ಇದೆ. ಕಬ್ನ ಕೂಡ ಕಮ್ಮಿ ಅಂತ ಅನ್ಸತ್ತೆ, ಕಲ್ಲು ಕೂಡ ನಾಚುತ್ತೆ. ನಿಜವಾಗ್ಲೂ ಮಾತುಗಳೇ ಕಮ್ಮಿ ಆಗ್ತಾ ಇದೆ. ಸರ್ ನಿಮಗೆ ಶರಣಾರ್ಥಿ. ಕಾಸಿಂ ಸಾಬ್, ನಿಮ್ ಬಗ್ಗೆ ಹೇಳಿ. ಎಷ್ಟು ವರ್ಷಗಳಿಂದ ಈ ಸಾಧನೆ ಮಾಡ್ತಿದ್ದೀರಾ? ನನ್ನ ವಯಸ್ಸಿನಿಂದ ಅಂದ್ರೆ ನಾನು 10 ವರ್ಷದಿಂದ ನಾನು ಕಲ್ತಿರೋದಿದ್ಯಾ. ಇವಾಗ ಬಂದು ನನಗೆ 50 ವರ್ಷ ಇದೆ. 50 ವರ್ಷ ಅಂದ್ರೆ 40 ವರ್ಷದಿಂದ ಸರ್ವಿಸ್ ಇದೆ. ಅಕುಲ್, ನಾವೆಲ್ಲೇ ಹೋದ್ರು ಎಲ್ಲರೂ ಅಕ್ಕ ಒಂದ್ ಸೆಲ್ಫಿ ಅಂತ ಕೇಳ್ತಾರೆ. ಇವತ್ತು ಕಾಸಿಂ ಸರ್ ಜೊತೆ ನಾನ್ ಸೆಲ್ಫಿ ತಗೊಂತೀನಿ. ಥ್ಯಾಂಕ್ ಯು. ಇವರ ಈ ಸಾಧನೆಗೆ, ಇವರ ಈ ಪರಿಶ್ರಮಕ್ಕೆ, ಇವರ ಈ ಪ್ರತಿಭೆಗೆ ನಮ್ಮೆಲ್ಲರ ಕಡೆಯಿಂದ ಶರಣಾರ್ಥಿ. ಥ್ಯಾಂಕ್ ಯು. ಸುದರ್ಶನ್ ಸಿಲ್ಕ್, ಮಾರ್ಗೋಸಾ ರೋಡ್, ಮಲ್ಲೇಶ್ವರಂ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಈ ಸಾಹಸವನ್ನ ಈ ಸಾಧಕರು ವರ್ಷಾನುಗಟ್ಲೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದನ್ನ ಶ್ರಮ ಪಟ್ಟು ಆ ಗೈಡೆನ್ಸ್, ಕೆಳಗಡೆ ಗೈಡೆನ್ಸ್ ನ ತಗೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿರ್ತಾರೆ. ತಾವು ಮನೆಯಲ್ಲಿ ಈ ಕಾರ್ಯಕ್ರಮ ನೋಡ್ತಿರೋರು ಯಾವುದೇ ಕಾರಣಕ್ಕೂ ಈ ರೀತಿ ಸಾಹಸವನ್ನ ಪ್ರಯತ್ನ ಪಡಬೇಡಿ ಪ್ಲೀಸ್. ಈಗ ಸಖತ್ತಾಗಿರೋ ಒಂದು ಆಟ, ಹಳ್ಳಿ ಎತ್ತಿನ ಗಾಡಿ. ಗಾಡಿ ಕಟ್ಕೊಂಡು, ಗಾಡಿ ತುಂಬಾ ಜನ ಹತ್ತಿಸ್ಕೊಂಡು ಸಂತೆಗೆ ಹೋಗೋದು ಎಷ್ಟು ಸುಖವಾಗಿತ್ತು. ದೇವಸ್ಥಾನಗಳಿಗೆ, ತೀರ್ಥಯಾತ್ರೆಗಳಿಗೆ ಹೋಗ್ತಾ ಇದ್ದಿದ್ದು. ಅಷ್ಟೇ ಯಾಕೆ ಅಕೋಲ್, ಗಣಪತಿನ ತರಕ್ಕೂ ಎತ್ತಿನ ಗಾಡಿ ಬೇಕಿತ್ತು. ಗಣಪತಿ ವಿಸರ್ಜನೆ ಮಾಡೋದಕ್ಕೂ ಎತ್ತಿನ ಗಾಡಿ ಬೇಕಾಗಿತ್ತು. ಏನಕ್ಕೆ ಒಬ್ಬ ಸಿನಿಮಾ, ಒಬ್ಬ ಸೂಪರ್ ಸ್ಟಾರ್ ಹೀರೋ ಸಿನಿಮಾ ರಿಲೀಸ್ ಆದ್ರೂ ಕೂಡ ಆ ಕಟೌಟ್ ಆ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇತ್ತು. ಎತ್ತಿನ ಗಾಡಿಲಿ ಜನ ಹತ್ಕೊಂಡು ಸಿನಿಮಾ ಟೆಂಟ್ ಗಳಲ್ಲಿ ಹೋಗಿ ಸಿನಿಮಾ ನೋಡಿ ಎಂತೆಂತ ಸಿನಿಮಾಗಳನ್ನ ಒಂದೊಂದು ವರ್ಷ ಓಡಿಸಿದ್ದಾರೆ ಅಲ್ವಾ. ಸೊ ನಮ್ಮ ಹಳ್ಳಿ ರಥ ಎತ್ತಿನ ಗಾಡಿ ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ. ಹಾಗಾದ್ರೆ ನಮ್ಮ ಅಖಾಡಕ್ಕೆ ಎತ್ತಿನ ಗಾಡಿ ಬರ್ತಾ ಇದೆ ಅಂತ ಆಯ್ತಪ್ಪ. ಹಿಡ್ದೆ ನೋಡು ಜಾಡ, ತಗೊಂಬರ್ರಿ ಎತ್ತಿನ ಗಾಡ. ಅಕುಲ್, ಎತ್ತಿನ ಗಾಡಿ ಎಳಿಯೋದಕ್ಕೆ ಎತ್ತುಗಳಿಲ್ಲ, ಆದ್ರೆ ಎತ್ತುಗಳಾಗಿ ಇವರೇ ನಿಂತವ್ರೆ. ಅಲ್ಲ, ಅವ್ರು ಅಂತಿಂತ ಎತ್ತಲ್ಲ, ಜೋಡೆತ್ತುಗಳು. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಇಲ್ಲಿ ಯಾರೇ ಗೆದ್ರು ನನ್ ಖುಷಿನೇ. ಯಾಕೋ ಇಬ್ರು ಭರ್ಜರಿ ಬ್ಯಾಚುಲರ್ಸ್. ಓ ಮೈ ಗಾಡ್, ಆದ್ರೂ ಗೆಲುವು ನಮ್ಮದೇ. 2 ಎತ್ತಿನ ಗಾಡಿಗಳಿವೆ. ಆ ಕಡೆ 10 ಮೂಟಿಗಳ ರಾಶಿಯನ್ನ ಹಾಕಲಾಗಿದೆ. 2 ಜೋಡಿಗಳು ಎತ್ತಿನ ಗಾಡಿಯನ್ನ ಎತ್ತುಗಳ ರೀತಿ ಆ ನೇಗಲನ್ನ ಹಾಗೆ ಎಳ್ಕೊಂಡೋಗಿ ಅಲ್ಲಿರುವಂತ ಮೂಟೆಗಳನ್ನ ತಗೊಂಡು ಗಾಡಿಲಿ ತುಂಬಿಕೊಂಡು ಈ ಕಡೆ ತಂದು ಹಾಕ್ಬೇಕು ಆ ಮೂಟೆಗಳನ್ನ. ಓಕೆನಾ? 5 ಮೂಟೆ ಇದೆ. ಒಂದ್ಸಲಿಗೆ ಹೋಗಿ 5 ಮೂಟೆಯನ್ನು ತುಂಬಿಸ್ಕೊಂಡು ಮತ್ತೆ ಇಲ್ಲಿ ಇಳಿಸ್ಬೇಕು. ಮತ್ತೆ ಹೋಗಿ 5 ಮೂಟೆಗಳನ್ನ ತಗೊಂಡ್ಬಂದು ಇಳಿಸ್ಬೇಕು. ಯಾರು ಅತಿ ವೇಗವಾಗಿ ಈ ಒಂದು ಪ್ರಕ್ರಿಯೆ ಮುಗಿಸ್ತಾರೋ ಅವರೇ ಈ ಚಾಲೆಂಜ್ ನ ವಿನ್ನರ್. ಸಿಂಪಲ್ ಆಟ. ಆದ್ರೆ ಏನ್ ಗೊತ್ತಾ,
ಆ ಕಡೆಯಿಂದ ರೋಮಿಯೋ ರಾಘು ಅಂಡ್ ಕಣ್ಣಿನ ರಾಣಿ ಆಶಾ, ಈ ಕಡೆ ಕೂಡ ನಮ್ಮ ರೊಮ್ಯಾಂಟಿಕ್ ಕಿಂಗ್ ರುದ್ರ, ಮತ್ತೊಂದ್ ಕಡೆ ದ ವೆರಿ ಸ್ವೀಟ್ ಆಶಾ. ಅವ್ರು ಬಿಟ್ಕೊಡೋ ಜನನೇ ಅಲ್ಲ. ಓಕೆನಾ? ರೆಡಿಯಾ? ನಿಮ್ಮ ಸಮಯ ಶುರುವಾಗ್ತಿದೆ. ಇನ್ 5 4 3 2 1. ಮೂಟೆ ತುಂಬಿಸು. 1 2 ವೆರಿ ಗುಡ್. ಗಾಡಿ ತಿರುಗಿಸು. ಬಾ 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 ಆಶಾ. ರಾಘವೇಂದ್ರ ವೆರಿ ಗುಡ್. Come on. ರಾಘವ್. ಹೋಗಿ. ರುದ್ರ ಹೋಗು. ಏ ರುದ್ರ, ಆಶಾ, ಕಮಾನ್ ಆಶಾ, ಇದೊಂದೇ ಗೇಮ್. ಪುಟ್ ಆಲ್ ಯುವರ್ ಎನರ್ಜಿ. ಅಲ್ಲಿ ಆಶಾ ಸುಸ್ತಾಗ್ಬಿಟ್ಟಿದ್ದಾರೆ. ಕಮಾನ್ ಕಮಾನ್ ರಾಘವ್. ವೆರಿ ಗುಡ್ ಆಶಾ, ವೆರಿ ಗುಡ್. ಬಾ ತಿರುಗಿಸು. ಬಾ ಗೋ. 2 ಕ್ವಿಕ್ ಆಶಾ. ವೆರಿ ಗುಡ್. ಕಮಾನ್ ರಾಘವ್. ಅವ್ರು ಸುಸ್ತಾಗ್ತಾರೆ. ಫಾಸ್ಟ್ ಎತ್ತಿ. ಕಮಾನ್ ಆಶಾ, ಕಂಪ್ಲೀಟ್ ಮಾಡಿ. 5 ಮೂಟೆಗಳನ್ನ ಮತ್ತೆ ಆಚೆ ಹಾಕ್ಬೇಕು. ಲೈನ್ ಆಚೆ ಎತ್ತಿ. ಕಮಾನ್ ಆಶಾ ಬಿಡಬೇಡಿ. ಕಮಾನ್ ರಾಘು. ರಾಗಿಣಿ. Well done. ಆಶಾ, ಇಲ್ಲಿ ಏನ್ ಗೊತ್ತಾ, ನಾನು ಆಗ್ಲೇ ಹೇಳಿದೆ ನಿನ್ಗೆ, ಈ 2 ತಂಡಗಳಲ್ಲಿ ಯಾರು ಗೆದ್ರು ನನ್ ಖುಷಿನೇ ಅಂತ. ಗಾಬರಿ ಆಗ್ಬೇಡ, ಇದು ಬರೀ ಹ್ಯಾಟ್ರಿಕ್ ಗೆಲುವು. ಒಂದಲ್ಲ 2 ಅಲ್ಲ 3 ಬಾರಿ ಗೆದ್ದಿದೀವಿ. ಹ್ಯಾಟ್ರಿಕ್ ಆಗಿದೆ ನಮ್ದು. ಸ್ವಲ್ಪ ಛತ್ರಿ ತಗೊಂಬರ್ರ, ಕೊಡೆ ಛತ್ರಿಗಳು ಅಂತ ಪ್ರೂವ್ ಮಾಡಿದ್ರು ಬಿಡಿ. ಈ ಕಾಲದಲ್ಲಿ ಬೆಳಿಬೇಕಂದ್ರೆ ಸ್ವಲ್ಪ ಛತ್ರಿ ಇರ್ಬೇಕು. ಅದಕ್ಕೆ ಜಗಪ್ಪ, ಹ್ಯಾಟ್ರಿಕ್ ಗೆಲುವಿಗೆ ಶಿವಣ್ಣನ ಹ್ಯಾಟ್ರಿಕ್ ಸಾಂಗ್ ಹಾಕ್ಬಿಟ್ಬಾ. ಹೋಗು. ಕೆಂಪು ಟೀಮ್ ನಾವು ಇದಕ್ಕೆ ಯೂಸ್ ಮಾಡ್ಕೊಳ್ಳೋದು. ಹ್ಯಾಟ್ರಿಕ್ ಗೆಲುವಿಗೆ ಹ್ಯಾಟ್ರಿಕ್ ಸಾಂಗ್. ನಮ್ಮ ರೆಡ್ ಟೀಮ್ ಎಂತ ಟೀಮ್ ಅಂದ್ರೆ ಬೇರೆಯವರ ಗೆಲುವನ್ನ ಸಂಭ್ರಮಿಸುತ್ತೆ. ಅಕುಲ್, 1 ನಿಮಿಷ ಇಟ್ಕೊ. ಅಲ್ಲ, ನನಗಿಡಿ ಹೆಂಗಿದ್ರೆ ನಾನು ವಿಕ್ಟ್ರಿ ಅಲ್ವಾ, ಗೆದ್ದಿದ್ದೀನಲ್ಲ. ಕೊಡೆ ಹಿಡ್ಕೊಂಬ. ಛತ್ರಿ ಅಂತಾನೆ ಇಡ್ತೀನಿ ನೋಡು. ಕೆಂಪು ಟೀಮು ಕೊಡೆ ಹಿಡಿಯೋರು, ನೀಲಿ ಟೀಮು ತೊಡೆ ತಟ್ಟೋರು.
ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ಒಂದು ಜೋಡಿ ಮಾತ್ರ ಸುಮ್ನೆ ಕೂತಿದೆ. ಯಾರು? ಯಾವ ಜೋಡಿ? ನಮ್ಮ ಚೋಟಾ ಭೀಮ್ ಮನೋಹರ ಹಾಗೂ ಸಂಜೆ ಸಂಜನಾ. ಅವ್ರು ಹೆಂಗೆ ಅಂದ್ರೆ ನೀಟಾಗಿ ಮಧ್ಯಾಹ್ನ ಮನೋಹರ ಛತ್ರಿ ಕೆಳಗಡೆ ಕೂತಿದ್ದಾನೆ. ಛತ್ರಿ ನನ್ ಮಗ. ಸರ್ ನನ್ ಒಂದೇ ಒಂದು ಆಸೆ ಇದೆ. ಏನು? ನನಗೆ ಒಂದ್ಸತಿ ಮನೋಹರ್ ಅವರು ಇದನ್ನ ಎಳಿಬೇಕು ಅಂತ ಆಸೆ, ಅವ್ರ ಎಕ್ಸ್ಪ್ರೆಷನ್ ಬೇಕು ಅಂತ ಆಸೆ ನನಗೆ. ಆದ್ರೆ ಮನೋಹರ ಎಳಿಬೇಕಾದ್ರೆ ಅಟ್ಲೀಸ್ಟ್ ನಿಮ್ಮ ತಂಡದಿಂದ 5 ಜನ ಕೂತ್ಕೋಬೇಕು. ಖಂಡಿತ. ಮೂಟೆ ಗೀಟೆ ಏನು ಬೇಡ. ಒಂದ್ ಕಡೆ ನಾನು, ಒಂದ್ ಕಡೆ ನೀನು. ಬರ್ರಿ. ಒಂದೇ ಕಡೆ ನಮ್ ಲಾಸ್ಟ್ ಒಬ್ಳೆ ಎಳೆದು ಬಿಸಾಕ್ತಾಳ ಅದನ್ನ. ನಾವು ಇವ್ರ ಮೇಲೆ ನಂಬಿಕೆಯಿಂದ ಇಷ್ಟು ದೊಡ್ಡ ರಿಸ್ಕ್ ತಗೋತಾ ಇದೀವಿ ಅಂದ್ರೆ ಚಪ್ಪಾಳೆ ಹೊಡಿಬೇಕಾರೆ ನೀವು. ಇಲ್ಲ ಮನೋಹರ 1 2 3 ಗೋ. ಕೂತ್ಕೊಳ್ರ ಬರ ಹತ್ರ ಹತ್ರ. ನಂಗೊಂದು ಆಸೆ, ವಾಪಸ್ ಬರ್ಬೇಕಾದ್ರೆ ಸಂಜನಾ ಹೇಳಿಲಿ ಪ್ಲೀಸ್. ಹೌದು ಸಂಜನಾ. ಸಂಜನಾ ಬಾರೇಮ್ಮ. ಸಂಜನಾ ಪ್ಲೀಸ್. ಸಂಜನಾ ಪ್ಲೀಸ್ ಬಾರೇಮ್ಮ. ಕಮ್ ಬೇಬಿ. ಲಾಸ್ಟ್ ಹೇಳು ಸಂಜನಾ ಬರ್ಲಿ. ಏನ್ರೋ ಇದು? ಏನ್ರೋ ಮಾಡ್ತಾ ಇದ್ದೆ? ನ್ಯಾವಿಗೇಷನ್ ಇಲ್ವಾ ಇದಕ್ಕೆ? ಸಂಜನಾ ಕಮ್. ಹೋರಾಡಲಿ ನಿಮ್ಮ ನೆಮ್ಮದಿಗೆ ಭಂಗವಿಲ್ಲ. ಅಲ್ಲ ನಂಗೆ ಇನ್ನೂ ಒಂದು ಆಸೆ ಇದೆ. ನಿನಗೆ ಸಾಟಿ ಇಲ್ಲ. ಅಲ್ಲ ನೀನ್ ಮನು ನೀನ್ ಇಳಿಸು ಹೇಳ್ತೀನಿ. ಒಂದ್ ಸೆಕೆಂಡ್ ಇಳಿಸು. ಸಾಕ್ಷಿ ಮತ್ತು ಸಂಜನಾ ಇಬ್ರು ಹೆಂಗ್ ಓಡಿಸ್ತಾರೆ ನೋಡವಾಗ. ರೆಡಿ? ಇವ್ರ ನೆಟ್ಟಿಗೆ ಎತ್ಬಿಟ್ರೆ ಸಾಕು. ಒಳ್ಳೆ ಭಾಗದಲ್ಲಿ ಇಡಿ. ವೆರಿ ಗುಡ್. ಅಮ್ಮ ತಾಯಿ. ಓಕೆ. ಹಿಡ್ಕೊಳ್ಳೋದಲ್ಲಮ್ಮ, ಮುಂದಕ್ಕೆ ಹೋಗ್ಬೇಕು. ಹೋಗಿ ಹೋಗಿ. ಯಾರು? ಬಿಡು ಬಿಡು. ಇಬ್ರೇ ಹೋಗ್ಬೇಕು. ಸಾಕ್ಷಿ ಕಮಾಲ್ ಸಂಜನಾ. ಲವ್ಲಿ ಬಾ ಮನು ಕುತ್ಕೊಳ್ಳಿ. ಮನು ಬಾಬಾ ಕಸಲೇ ಆಗಲ್ಲ ಕಣಲೇ. ನನ್ನ ಮಗನೇ. ಈಗ ಧೈರ್ಯ ಇದ್ರೆ ಸೂರಜ್. ಫ್ಯಾಂಟಾಸ್ಟಿಕ್ ಅಣ್ಣ. ನಿಮ್ಮ ಸಾಹಸವನ್ನು ನೋಡ್ತಾ ಇದ್ರೆ ಅಣ್ಣ ನನಗೆ ಒಬ್ಬ ಜ್ಞಾಪಕ ಬರ್ತಾ ಇದ್ರೆ ಅಣ್ಣ. ಆವಾಜ್ ಹಾಕೋ ಅಂತ ನಮ್ಮ ನವಾಜು ಅಣ್ಣ. ಇವರು ಓಡಿಸಿ ಗಾಡಿ, ನಾವಾಗಿದ್ದೀವಿ ಡೆಡ್ ಬಾಡಿ ಅಣ್ಣ. ನಾವೆಲ್ಲ ಆಗಿದ್ ಪಾಪ, ಅವರೇ ಆದ್ರು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ರಾಘು? ಎತ್ತಿನ ಗಾಡಿಯಲ್ಲಿ ಹೋಗಿದ್ದೀನಿ. ಎತ್ತುಗಳು ನನ್ನನ್ನ ಕರ್ಕೊಂಡು ಹೋಗಿದಾವೆ. ನಾನು ಎತ್ತಿನ ಜಾಗದಲ್ಲಿ ಇದ್ದು ಹೋಗಿರೋದು ಫಸ್ಟ್ ಟೈಮ್. ಎಕ್ಸ್ಪೀರಿಯನ್ಸ್ ಒಂಥರ ಹೊಸ ತರ ಇತ್ತು. ರೈತರು ಎಷ್ಟೆಲ್ಲ ಕಷ್ಟ ಬೀಳ್ತಾರೆ. ಸೊ ಅವರಿಂದನೇ ನಾವಿವತ್ತು. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲಾ ರೈತರಿಗೂ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾನೇ ಸಂತೋಷ ಆಯ್ತು, ಹೊಸ ಎಕ್ಸ್ಪೀರಿಯನ್ಸ್. ನೋಡಿ, ಉಳುಮೆ ಮಾಡ್ಬೇಕು ಅಂದ್ರೆ ಸಾಮಾನ್ಯ ಅಂತ ಅನ್ಕೊಂಡಿದ್ದೀರಾ? ಎತ್ತುಗಳು ಇಲ್ದೇ ಇರೋ ಟೈಮಲ್ಲಿ ಕೂಡ ರೈತರೇ ಆ ಜಾಗದಲ್ಲಿ ನಿಂತ್ಕೊಂಡು ಉಳುಮೆ ಮಾಡುವಂತ ಸಾಕಷ್ಟು ಸಂದರ್ಭಗಳನ್ನ ನಾವು ನೋಡ್ತಾ ಇದೀವಿ. ಬಟ್ ನಿಜವಾಗ್ಲೂ ಅದ್ಭುತ. ನಿಜವಾಗ್ಲೂ ಆಶಾ ಕಡೆಯಿಂದ ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿಲ್ಲ. ಹೇಳಿ ಆಶಾ. ಫಸ್ಟ್ ರೌಂಡ್ ಹೋಗ್ಬೇಕಾದ್ರೆ ಏನ್ ಅಷ್ಟೊಂದು ಅನ್ಸಿಲ್ಲ. ಬಟ್ ಮೂಟೆ ಎಲ್ಲ ಇಲ್ಲಿ ಎತ್ತಿಟ್ಟು ತಿರ್ಗಾ ಸೆಕೆಂಡ್ ರೌಂಡ್ ಹೋಗ್ಬೇಕಾದ್ರೆ ಹೌದು ಅಲ್ಲಿಂದ ಕೇಳ್ತಾ ಇದ್ದಲ್ಲಿ ಹುಡುಗಿ ಇನ್ನೂ ಒಂದ್ಸಲಿ ಹೋಗ್ಬೇಕಾ ಅಂತ. ಟಾಸ್ಕ್ ಅಂದ್ರೆ ದೂರ ಹೋಗುವಂತ ಆಶಾನೇ ಇವತ್ತು ಈ ಟಾಸ್ಕ್ ಮಾಡಿದಾರೆ ಅಂದ್ರೆ ಗ್ರೇಟ್. ಅದಕ್ಕೆ ನಾನು ಬಹಳ ಖುಷಿ ಇದೆ. ನಿಮ್ಮ ಗೆಲುವು ನನ್ನ ಗೆಲುವೆ. ನೀನ್ ಹೇಳು ಚಿನ್ನ, ಇವೆಲ್ಲ ನಿನ್ ಯಾವ ಲೆಕ್ಕ? ಬೇರೆಯವ್ರಿಗೆ ಬಿಟ್ಕೊಡ್ತಾ ಇದೆಯಲ್ವಾ? ಇಲ್ಲ, ನಾನು ಟ್ರೈ ಮಾಡಿದೆ. ಆಶಾ ಅವರು ಟ್ರೈ ಮಾಡಿದ್ರು. ಜಸ್ಟ್ ಮಿಸ್ ಆಯ್ತು. ಆಶಾ ಅಂತೂ ಎಂತ ಒಳ್ಳೊಳ್ಳೆ ಪದಗಳನ್ನು ಬಳಸ್ತಿದ್ರು ಅಂದ್ರೆ ಹೋಗ್ಬೇಕಾದ್ರೆ. ಹೇಳಿ ಆಶಾ. ಇಲ್ಲ, ಆಕ್ಚುಲಿ ತುಂಬಾ ಕಷ್ಟ ಆಯ್ತು. ಸೆನ್ಸಿಟಿವ್ ತುಂಬಾ ಸ್ಕಿನ್ ಎಲ್ಲ ಒಂದು. ಎಳಿಯಕ್ ಸ್ವಲ್ಪ ಕಷ್ಟ ಆಯ್ತು. ಬಟ್ ನಿಜವಾಗ್ಲೂ ತುಂಬಾ ಪ್ರಯತ್ನ ಪಟ್ರಿ. ನಿಮ್ಗಿರೋ ಫಿಸಿಕ್ ಯು ರಿಯಲಿ ಟ್ರೈಡ್ ಯುವರ್ ಬೆಸ್ಟ್ ಆಕ್ಚುಲಿ. ಮಧ್ಯದಲ್ಲಿ ಬಿಟ್ರು ಕೂಡ ಬೀಪ್ ಅಂತ ಮತ್ತೆ ಎತ್ಕೊಂಡ್ರಿ ನೀವು. ಸೊ ಒಟ್ನಲ್ಲಿ ನಮ್ಮ ರಾಘು ಹೇಳ್ದಂಗೆ ಆ ಹಳ್ಳಿ ಜೀವನ, ಹಳ್ಳಿ ಪರಿಶ್ರಮ, ಆ ಬಂಡಿಲಿ ಸಿಗೋಂತ ಒಂದು ಬಂಡಿ ಆನಂದ, ಅದನ್ನ ಲೆಕ್ಕ ಹಾಕಿದ್ರೆ ಸಿಟಿಲ್ ಸಿಗೋ ಆನಂದ ಏನೇನೂ ಇಲ್ಲ. ಇದೇ ಬಂಡಿ ಖುಷಿ ಜೊತೆ. ಥ್ಯಾಂಕ್ ಯು ಸೋ ಮಚ್ ರಾಘು, ಆಶಾ. ಥ್ಯಾಂಕ್ ಯು ರುದ್ರ. ಓಕೆ, ಗಣೇಶೋತ್ಸವದಲ್ಲಿ ಈಗ ಇನ್ನೊಂದು ಹೊಸ ಅಧ್ಯಾಯ. ಕಬಡ್ಡಿ ಆಟ ಹಳ್ಳಿಯಿಂದ ಡಿಲ್ಲಿವರೆಗೂ ಮುಟ್ಟಿದೆ. ಮಣ್ಣಿನ ಅಸಲಿ ಆಟ ಕಬಡ್ಡಿ. ನಮ್ಮ ಹಳ್ಳಿ ಹುಡುಗರಂತೂ ಹುಚ್ಚೆದ್ದು ಕುಣಿದು ಆಡುವಂತ ಆಟ ಅಂದ್ರೆ ಅದು ಕಬಡ್ಡಿ.
ಈಗ ಕಬಡ್ಡಿ 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 ಅಂತ ಹೋಗ್ತಾ ಇದ್ರೆ ಆ ಸದ್ಯಲ್ಲೇ ಮೈಯಲ್ಲೆಲ್ಲ ರೋಮಾಂಚನ ಆಗುತ್ತೆ, ವೈಬ್ರೇಷನ್ಸ್ ಬರುತ್ತೆ. ಆಡೋದಕ್ಕೆ ರೆಡಿ ಆಗಿದ್ದೀರಾ? ಬ್ಲೂ ಟೀಮ್ ವರ್ಸಸ್ ರೆಡ್ ಟೀಮ್. ಎಲ್ಲಿ ಸೌಂಡ್ ಬರ್ಲಿ? ಕಬಡ್ಡಿ 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 ಕಬಡ್ಡಿ. ಬ್ಲೂ ಟೀಮ್ ರೆಡಿ? ಅದು ಈ ಕಬಡ್ಡಿ ಆಟಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾ ಮುಖ್ಯ. ಈ ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಗೆ ಹೇಳೋದಕ್ಕೆ ಈಗ ನಾನು ಈ ಅಖಾಡಕ್ಕೆ ಕರೀತಾ ಇದ್ದೀನಿ ಶ್ರೀ ಶಾರದಾ ದೇವಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದಂತಹ ಬಾಲರಾಜ್ ಅವರು ಹಾಗೂ ಹೆಡ್ ಮಾಸ್ಟರ್ ಆದಂತಹ ಲೋಹಿತ್ ಸರ್ ಬರ್ತಾ ಇದ್ದಾರೆ. ಲೋಹಿತ್ ಸರ್ ವೆಲ್ಕಮ್. ಬಾಲರಾಜ್ ಸರ್ ವೆಲ್ಕಮ್. ಸರ್ ಈಗ ಒಂದು ಬ್ಲೂ ಟೀಮ್ ಇದೆ, ಒಂದು ರೆಡ್ ಟೀಮ್ ಇದೆ. ಈಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರು ಹೇಳಿದ್ರೆ ನಾವು ಆಟ ಆಡೋಣ. ಈಗ ಕಬಡ್ಡಿ ಆಟ ಅಪ್ಪಟ ಗ್ರಾಮೀಣ ಕ್ರೀಡೆ. ಈ ಆಟದ ನಿಯಮ ಬಹಳ ಪ್ರಮುಖವಾದದ್ದು. ಆಟ ಎಷ್ಟು ಇಂಪಾರ್ಟೆಂಟ್, ನಿಯಮನ ಬಹಳ ಇಂಪಾರ್ಟೆಂಟ್. ಇದು ಕಬಡ್ಡಿ ಆಟ ಸಮಯ ಅಂತಕ್ಕದ್ದು 5 ನಿಮಿಷ ಇರುತ್ತೆ. 5 ನಿಮಿಷದ ಅವಧಿಯಲ್ಲಿ ಅತಿ ಹೆಚ್ಚು ಅಂಕ ಯಾರು ಗಳಿಸ್ತಾರೆ ಅವ್ರು ವಿನ್ ಆಗ್ತಾರೆ. ಈಗ ಒಂದು ತಂಡಕ್ಕೆ ಎಷ್ಟು ಜನ ಇರ್ಬೇಕು ಹೇಳಿ? 7 ಜನ ಆಟಗಾರರು. 7 ಜನ ದಯವಿಟ್ಟು ಬನ್ನಿ ಮುಂದೆ. ಆಟಗಾರರು ಈ ಕಡೆ 7 ಜನ ಮುಂದೆ ಬನ್ನಿ. ಅಷ್ಟೇ ತಾನೇ ಸರ್? ನಮ್ಮವರು ಕಬಡ್ಡಿ ಅಂದ್ರೆ ಹುಟ್ಟಿದಾಗ್ಲಿಂದ ಆಡ್ತಿರೋ ಆಟ ನೀವೇನ್ ನೋಡ್ತಾ ಇದ್ದೀರಿ? ಜೀವನದಲ್ಲಿ ಶಾಕ್ ಆಗ್ತೀರಿ ನೋಡಿ. ಈಗ ಟಾಸ್ ಹಾಕಿ. ಕ್ಯಾಪ್ಟನ್ ಬ್ಲೂ ಟೀಮ್ ಕ್ಯಾಪ್ಟನ್ ಆಶಾ ಗೌಡ. ರೆಡ್ ಟೀಮ್ ಕ್ಯಾಪ್ಟನ್ ನಮ್ಮ ಜಗಪ್ಪ. ರೆಡ್ ಟೀಮ್ ಟಾಸ್ ಗೆದ್ದು ರೈಡ್ ಮಾಡೋದಕ್ಕೆ ಚೂಸ್ ಮಾಡಿದ್ದಾರೆ. ಸರ್ ಪ್ರತಿಯೊಂದು ರೈಡರ್ಗೆ ಕೊಡುವಂತ ಕಾಲಾವಧಿ ಎಷ್ಟು ಸರ್? 30 ಸೆಕೆಂಡ್ ಸರ್. 30 ಸೆಕೆಂಡ್ ಅಲ್ಲಿ ಏನೋ ಒಂದು ಮಾಡ್ಬರ್ಬೇಕು. ಹೌದು ಸರ್. ಸಮಯ ಶುರು ಆಯ್ತು, ಹೋಗು. ಔಟ್ 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 ಔಟ್. ಒಂದು ಔಟು. 2 3 ಅಲ್ಲ 2. ಅಲ್ಲ ಅದು ಎತ್ತಬೇಕು ಕಾಲು. 2 ಪಾಯಿಂಟ್. ಗೋ. ಹೋಗು. ಕಬಡ್ಡಿ ಸದ್ದು ಕೇಳಬೇಕು. ಮುಂದೆ 1 ಪಾಯಿಂಟ್ ತಗೋ ಮಗ. ರೈಡರ್ ಔಟ್ ಅಂದ್ರೆ ಗಿಲ್ಲಿ ನಟ ಊಸ್ಟ್. ಹೋಗ ಮಗ. ರೆಡ್ ಟೀಮ್ಗೆ 1 ಪಾಯಿಂಟ್ ಬಂದಿದೆ. ಓಕೆ, ಈಗ ರೈಡರ್ ಆಗಿ ಕ್ಯಾಪ್ಟನ್ ಬಂದಿದ್ದಾರೆ. ಜಗ ಮಗ ಆ ಕಾಲಿದ್ದಿದ್ರೆ 1 ಪಾಯಿಂಟ್ ಸಿಗತ್ತೆ. ಮುಟ್ಟಿದಾನಲ್ಲಿ ಮುಟ್ಟಿದ್ದಾನೆ. ಓಕೆ, 1 ಪಾಯಿಂಟ್ ಸಿಗ್ತಾಗ ಬೋನಸ್ ಪಾಯಿಂಟ್. ಪ್ರಭು ಸರ್. 3 ಜನ. ಸೂಪರ್ ಗಣ. ಬಾರಲ್ಲಿ 3 ಜನ. ಅದು ಮಗ, ಅದು ವಿಜಯ್. ಹೋಗಮನೆ. ಬಂದ ನೋಡು. ಔಟ್. ರೈಡರ್ ಔಟ್. ಗುಡ್ ಮೂವ್. ಯಾವನು ಸರ್? ಇದು 1 ಪಾಯಿಂಟ್ ಕಟ್ ಮಾಡಿ ಸರ್. ಹೌದು, 1 ಪಾಯಿಂಟ್. 1 ಪಾಯಿಂಟ್ ಕಟ್ಟಿದ್ದಕ್ಕೆ. ಒಬ್ರಾಡಾಗು. ರೆಡಿ. ವೆರಿ ಗುಡ್ ಆಶಾ. ವೆರಿ ಗುಡ್. 1 ಬೋನಸ್ ಪಾಯಿಂಟ್ ಬಂತು.
ಬೋನಸ್ ಪಾಯಿಂಟ್ ಕೊಡಿ ಸರ್. ಒಂದು ಬೋನಸ್ ಪಾಯಿಂಟ್ ಕೊಡಿ. ಬ್ಲೂ ಟೀಮ್ 7, ರೆಡ್ ಟೀಮ್ 5. 10 ಸೆಕೆಂಡ್ ಐತೆ ಇನ್ನು. ಹುಡುಗಿರು ಹೋಗ್ಬೇಕಪ್ಪ. ಹೋಗ್ಬೋದು ಸರ್. ಒಂದು ಹುಡುಗ ಆದ್ಮೇಲೆ ಒಂದು ಹುಡುಗಿ ಹೋಗ್ಬೇಕು ಸರ್. ಔಟ್ ಇಲ್ವಾ? ಕ್ಲಾಸ್ ಟಚ್ ಇದೆ ಸರ್, ಕ್ಲಾಸ್ ಟಚ್ ಇದೆ ಸರ್. ಪುಷ್ ಮಾಡು. ಹೋದ್ ಬಿಡು. ಬಾ. ಕಿನ್ನಾಳ ಔಟ್. ಪಾಯಿಂಟ್ ಬ್ಲೂ ಟೀಮ್ ಸರ್. ಲಾಸ್ಯ ಆ ಲೈನ್ ಟಚ್ ಆಗಿಲ್ಲ ಅಂದ್ರೆ ನಿನ್ಗೆ ವೇಸ್ಟ್. ಹೌದು. ಲಾಸ್ಯ ಲೈನ್ ಟಚ್ ಮಾಡು. ಪಾಯಿಂಟ್ ಬ್ಲೂ ಟೀಮ್. 5 ನಿಮಿಷ ಆಗಿದೆ. ಏನ್ ಚೇಂಜ್ ಮಾಡ್ಬೇಕಾ? ಕೋಡ್ ಚೇಂಜ್ ಮಾಡು. ಕೋಡ್ ಚೇಂಜ್. ಬ್ಲೂ ಟೀಮ್ 9 ಪಾಯಿಂಟ್ಸ್, ರೆಡ್ ಟೀಮ್ 5 ಪಾಯಿಂಟ್ಸ್, ವಿಚ್ ಮೀನ್ಸ್ ಲೀಡಿಂಗ್ ಅಲ್ಲಿ ಇರೋದು ಬ್ಲೂ ಟೀಮ್ ಮಾತ್ರ. ಆ ಲೈನ್ ಟಚ್ ಮಾಡಿ. ಸಾಕ್ಷಿ ವೆರಿ ಗುಡ್. ರೈಟ್ ಪಾಯಿಂಟ್ ಟು ರೆಡ್ ಟೀಮ್. ಬ್ಲೂ ಟೀಮ್ 9 ಪಾಯಿಂಟ್ಸ್. ಬಾಕಿ 15 ಸೆಕೆಂಡ್ ಇದೆ. 3, 2, 1. ರೈಟ್ ಔಟ್ ಸರ್. ರೈಟ್ ಔಟ್ ಸರ್. Right out. ರೈಟ್ ಔಟ್. ಕಬಡ್ಡಿ ಹೇಳ್ಬೇಕು ಬಾಯಲ್ಲಿ. ಕಬಡ್ಡಿ ಅನ್ಬೇಕು. ನಮ್ ಕೇಳಿಸ್ಬೇಕು. ಕ್ಯಾಂಟ್ ಔಡ್ಲಿ. ವೆರಿ ಗುಡ್ ನವೀನ. ಹಂಗೆ 5, 4, 3, 2, 1. ಬನ್ನಿ ಬನ್ನಿ. ಔಟ್. ಇಬ್ರಳು ಔಟ್. ಇವ್ರು ರೈಡರ್ ಔಟ್. ಅವ್ರು ಔಟ್. ರೈಡರ್ ಔಟ್, ಕ್ಯಾಚರ್ ಔಟ್. 1 ಪಾಯಿಂಟ್. ಅದೊಂದು ಪಾಯಿಂಟ್. ನೆಕ್ಸ್ಟ್ ಗಿಲ್ಲಿ ಬರ್ತಾ ಇದ್ದಾನೆ. ಅದೇ ಮಗ 1 ಪಾಯಿಂಟ್ ತಗೊಂಬ ಮಗ. ಏಯ್ ಮುಂದೆ ಲೈನ್ ಟಚ್ ಮಾಡ್ಲಾ ಮಗ? ಅದು ಹಂಗೆ ಮಗನೇ. 15 ಸೆಕೆಂಡ್ ಇದೆ ಇನ್ನು. ಟಚ್ ಮಾಡಿ. ಸೇಫ್ ಆಗ್ಬಿಟ್ಟ ಕಣ ನೀವು. ಟೈಮ್ ವೇಸ್ಟ್ ಮಾಡ್ಬೇಡ ಮಗ. 5. ಬಿಟ್ರಪ್ಪ ಸಾಕು. ಕಬಡ್ಡಿ ಕ್ಯಾಂಟ್ ಔಡ್ಲಿ. ಓಕೆ. ದರ್ಶನ್ ಲೈನ್ ಅಲ್ಲಿದೆ, ಇಲ್ಲಲ್ಲ. ಬ್ಲೂ ಟೀಮ್ 13 ಪಾಯಿಂಟ್, ರೆಡ್ ಟೀಮ್ 9 ಪಾಯಿಂಟ್. ಅಯ್ಯೋ ಇದ್ದಾಗ ಇಲ್ಲಿಂದ ಹುಡುಗಿ, ಇಲ್ಲಿಂದ ಲಾಸ್ಯ. ಅಟ್ಲೀಸ್ಟ್ 2 ಸೆಕೆಂಡ್ ಆದ್ರೂ ಕೊಡ್ರೋ ಪಾಪ ಹುಡುಗಿಗೆ. ನೆಕ್ಸ್ಟ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಹೇಳ್ರಿ. ಟೈಮ್
10 ಸೆಕೆಂಡ್ ಇದೆ ಇನ್ನು. ಇಲ್ಲ 5 4 3 2 1 ಟೈಮ್ ಅಪ್. ಆಟ ಅದ್ಭುತವಾಗಿ ಆಡಿದಿರಿ. ರೆಡ್ ಟೀಮ್ ನೀವು ತಗೊಂಡಿರೋ ಒಟ್ಟು ಪಾಯಿಂಟ್ಸ್ 10 ಪಾಯಿಂಟ್ಸ್ ಅಂಡ್ ಬ್ಲೂ ಟೀಮ್ ನೀವು ತಗೊಂಡಿರೋ ಒಟ್ಟು ಪಾಯಿಂಟ್ಸ್ ಎಷ್ಟಿರ್ಬೋದು? 14 ಪಾಯಿಂಟ್. ಸೊ ಇದರಲ್ಲಿ ಗೆದ್ದಿದ್ದು ಟೀಮ್ ಬ್ಲೂ. ನಿಜವಾಗ್ಲೂ ಮತ್ತೊಮ್ಮೆ ನಮ್ಮ ಹೆಡ್ ಮೇಸ್ಟರ್ಗೆ ಹಾಗೂ ನಮ್ಮ ಬಾಲರಾಜ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ಅದ್ಭುತ ಜಾಗ ನಮ್ಗೆ ಕೊಟ್ಟಿದ್ದಕ್ಕೆ. ಅವರಿಬ್ಬರಿಗೆ ನಮ್ಮ ಕಡೆಯಿಂದ ಸುದರ್ಶನ್ ಸಿಲ್ಕ್ಸ್ ಮಾರ್ಗೋಸ ರೋಡ್ ಮಲ್ಲೇಶ್ವರಂ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಹಾಗೂ ಜಿ ಕನ್ನಡದ ವತಿಯಿಂದ ಸುಂದರವಾದ ಗಣೇಶ ಮೂರ್ತಿ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಜಿ ಕನ್ನಡ ವಾಹಿನಿಯಿಂದ ಸರ್. ಥ್ಯಾಂಕ್ ಯು ಸರ್. ಗಣೇಶ ಮೂರ್ತಿ, ಗಣೇಶ ಹಬ್ಬದ ಶುಭಾಶಯಗಳು ಸರ್. ನಿಮಗೂ ಕೂಡ. ಶ್ರೀ ಶಾರದಾ ದೇವಿ ಪ್ರೌಢಶಾಲೆ ನಮಗೆ ಕೊಟ್ಟಂತ ಸಪೋರ್ಟ್ಗೆ, ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಆಭಾರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮುಂದಿನ ಆಟ ಅಲ್ಲಿ ನೋಡಿ. ಮುಂದಿನ ಟಾಸ್ಕ್ ಏನು ಅಂತ ತಕ್ಷಣ ರಾಕೆಟ್ ತರ ಬಂದಿದ್ದೀರಾ. ವೆರಿ ಗುಡ್. ಬನ್ರವ. ನಮ್ಮ ಹಳ್ಳಿ ಹೆಣ್ಮಕ್ಳು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಹಂಗೆ ಒಂದು ಹೀರೋ ರೇಂಜ್ ಅಲ್ಲಿ ಸೈಕಲ್ ಹತ್ಕೊಂಡು ಏನ್ ಬಲ್ ಬಲ್ ಮಾತಾಡಕ್ಕಿಲ್ವಾ ಅಂತ ಬರ್ತಾ ಇದ್ರೆ ಅಕಾಡ ಗಡ 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 ಅಂತ ನಡುಗ್ಬಿಡುತ್ತೆ. ನಮ್ಮ ಗುರುಜನರ ಅಪ್ಪ ಹೆಣ್ಮಕ್ಳಿಗೆ ಬರ್ಲಿ ಚಪ್ಪಾಳೆ. ಹೆಂಗಿದ್ಯಮ್ಮ? ಚೆನ್ನಾಗಿದ್ದೀನಿ ಮ್ಯಾಮ್. ಏನ್ ನಿಮ್ಮ ಹೆಸರು? ವೈಷ್ಣವಿ. ವೈಷ್ಣವಿ ಏನ್ ಮಾಡ್ಕೊಂಡಿರೋದು? BCA ಫೈನಲ್ ಇಯರ್. ಹೌದಾ? ವಾವ್. ಏನಾಗ್ಬೇಕಂತಿದ್ದೀರಾ? MCA ಮಾಡ್ಬೇಕು ಅಂತ. ಆಮೇಲೆ PhD ಮಾಡಿ ಕೆಲಸ ಯಾವಾಗ ಮಾಡ್ತೀರಾ? PhD ಆದ್ಮೇಲೆ ಅದೇ ಸಿಗುದು. PhD ಮಾಡ್ಬೇಕಂತಿದ್ದಾರೆ. ಈಗ ನಿಮ್ಮ ಹೆಸರು? ಸಮೀಕ್ಷಾ. ಸಮೀಕ್ಷಾ ಏನ್ ಓದ್ತಿರೋದು? ಇಂಜಿನಿಯರಿಂಗ್. ವಾವ್, ವೆರಿ ನೈಸ್. ಅಲ್ಲ, ನಿಮ್ ಊರಿಗೆ ಬಂದು ನಾನು ಅಕ್ಕಳು ಇವತ್ತು ಗಣೇಶೋತ್ಸವ ಆಚರಿಸ್ತಾ ಇದೀವಿ. ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ಹೌದಾ? ಡಾನ್ಸ್ ಕರ್ನಾಟಕ ಡಾನ್ಸ್ ನೋಡ್ತೀರಾ? ನಾನ್ ಮಿಸ್ಸೇ ಮಾಡಲ್ಲ. ನೋಡಲ್ವಾ? ಅದನ್ನ ಮಿಸ್ ಮಾಡ್ತಾರಂತೆ ಕಣ ಅವಾಗ ಅವಾಗ. ನೋಡ್ತೀನಿ. ಅದು ನೋಡ್ತಾರಂತೆ. ಯಾರು ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್? ಭರ್ಜರಿ ಬ್ಯಾಚುಲರ್. ಎರಡರಲ್ಲೂ ನಮ್ಮ ಟೀಮೇ ಗೆದ್ದಿದೆ. ಡಿಕೆಡಿಲಿ ರುದ್ರ ಮಾಸ್ಟರ್. ಅವ್ರ ಕಂಟೆಸ್ಟೆಂಟ್ ಅಲ್ಲ, ಮಾಸ್ಟರ್ ಭರ್ಜರಿ ಬ್ಯಾಚುಲರ್ಸ್. ನೋಡಿ, ಆ ಹುಡುಗಿಗೆ ನೀನಂದ್ರೆ ಇಷ್ಟ ಅಂತೆ. ಸಮೀಕ್ಷಾ ಲೈಕ್ಸ್ ಯು. ಅವರಿಬ್ರು ಕೂಡ ರೆಡ್ ಟೀಮ್ ಅಲ್ಲೇ ಇದ್ದಾರೆ. ವಾವ್ ವಾವ್ ವಾವ್. ಅಮ್ಮ, ಈ ಬ್ಲೂ ಟೀಮ್ ಅಲ್ಲಿ ಯಾರು ಇಷ್ಟ ಅಲ್ವಾ ಅಮ್ಮ ನಿಂಗೆ? ಆಸೆನು ಆ ಟೀಮ್ ಅಲ್ಲೇ ಇರೋದು. ಈಗ ವೈಷ್ಣವಿ ಹಾಗೂ ಸಮೀಕ್ಷಾ ಅವರು ಸೈಕಲ್ ಓಡಿಸ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಆಟದಲ್ಲಿ ಆ ಸೈಕಲ್ಗೆ ಏನೋ ಒಂದು ಮಹತ್ವ ಇದೆ ಅಂತ. ಮಹತ್ವ ಏನು ಅಂತ ತಿಳಿಸೋಕೆ ಮುನ್ನ ಏನ್ ಗೊತ್ತಾ, ನಮ್ಮ ರುದ್ರ ಮಾಸ್ತರ್ ಇಷ್ಟ ಅಂತ ಹೇಳಿದ್ರಲ್ಲ, ರುದ್ರ ಮಾಸ್ತರ್ ಕರ್ಸ್ಬಿಟ್ಟು ನಿಮ್ ಜೊತೆ ಒಂದ್ 2 ಹೆಜ್ಜೆ ಹಾಕ್ಸಿದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತಾ? ಕೇಳಿ ನೀವೇ ಮತ್ತೆ. ರೆಡಿ? ವಾವ್. ಓಹ್ ಓಹ್.
ಒಂದ್ ತಗೊಂಡ್ರೆ ಒಂದ್ ಫ್ರೀ. ಸೂರಜ್ ನಿಮ್ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿ. ರುದ್ರಾನ್ ಕೇಳಿದ್ರೆ ಸೂರಜ್ ಯಾಕೆ ಬಂದ? ರೆಸ್ಪೆಕ್ಟ್ ಇಲ್ಲ, ಮಗ ನೀನ್ ಯಾಕೆ ಮಗ ಬಂದೆ ನೀನು? ಯಾಕಮ್ಮ ಬರ್ಬಾರ್ದು? ವೈಷ್ಣವಿಗೆ ಸೂರಜ್ ಅಂದ್ರೆ ಇಷ್ಟ. ಬಾ ವೈಷ್ಣವಿ, ಬಾ 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 ವೈಷ್ಣವಿ. ಮಗ ನೀನ್ ಹುಡುಗನಾಗ ಡಾನ್ಸ್ ಮಾಡ್ತೀಯ, ಹುಡುಗಿಯಾಗಿ ಡಾನ್ಸ್ ಮಾಡಿದ್ಯಾ? ಅದ್ ಕರೆಕ್ಟಾಗಿ ಹೇಳ್ಬೇಕಲ್ಲ. ಬಟ್ ವೆಲ್ ಡನ್. ಸಮೀಕ್ಷಾ, ಆರ್ ಯು ಹ್ಯಾಪಿ? ಸೋ ಹ್ಯಾಪಿ. ಹೌದಾ? ರುದ್ರಾಗ ಏನಾದ್ರು ಲವ್ ಯು ಏನಾದ್ರು ಹೇಳ್ಬೇಕಾ? ಇಲ್ಲ, ಆತರ ಏನಿಲ್ಲ. ಅಷ್ಟೆಲ್ಲ ಇಲ್ಲ ಅಂತ್ಯಾ? ಓಕೆ. ಕಣ್ಣು ಏನಾದ್ರು ಹೊಡಿತ್ಯಾ? ಇಲ್ಲ ಇಲ್ಲ. ರುದ್ರ ನೀ ಏನಾದ್ರು ಕಣ್ಣು ಹೊಡಿತ್ಯಾ? ಅವ್ರಿಗೆ ಅಭ್ಯಾಸ ಇದೆ, ನಾನು ತುಂಬಾ ಸಲ ನೋಡಿದ್ದೀನಿ. ವೈಷ್ಣವಿ ಹಾಗೂ ಸಮೀಕ್ಷಾ ಬಂದಿದ್ದೀರಾ, ಚೆನ್ನಾಗಿ ಓದ್ಬೇಕು. ನಮಗೋಸ್ಕರ ಈ ಆಟದಲ್ಲಿ ಸೈಕಲ್ ಎಲ್ಲ ತಗೊಂಡ್ಬಂದಿರಾ, ಒಳ್ಳೊಳ್ಳೆ ಕನ್ಸುಗಳನ್ನ ಇಟ್ಕೊಂಡಿದ್ದೀರಾ. ನಿಮ್ಗೋಸ್ಕರ ರುದ್ರ ಮಾಸ್ಟರ್ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ನ ಕೊಡ್ತಾ ಇದ್ದಾರೆ. ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಕಡೆಯಿಂದ ಒಂದು ಸೀರೆ ಹಾಗೂ ಜಿ ಕನ್ನಡ ವಾಹಿನಿ ಕಡೆಯಿಂದ ಒಂದು ಗಣೇಶನ ವಿಗ್ರಹ. ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಮಾರ್ಗೋಸ ರೋಡ್. ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಒಟ್ಟಿಗೆ ಇವತ್ತು ಇದ್ದು ಈ ಟಾಸ್ಕ್ ನ ಜಡ್ಜ್ ಮಾಡ್ಬೇಕು. ಓಕೆನಾ? ನೀವೇ ಅಂಪೈರ್ಸ್. ಓಕೆನಾ? ಈಗ ಪ್ರತಿ ತಂಡದಿಂದ ಒಂದೊಂದು ಜೋಡಿ ಬರ್ತಾರೆ, ಆ ಸೈಕಲ್ ತಗೋತಾರೆ. ಸೈಕಲ್ ನ ಓಟ ಅಂದ್ರೆ ಹಳ್ಳಿಗಳಲ್ಲಿ ಹಬ್ಬ ಆಗ್ಲಿ, ಜಾತ್ರೆ, ಉತ್ಸವ ಏನೇ ಇರ್ಲಿ, ಸೈಕಲ್ ರೇಸೇ ಮೇನ್ ಅಟ್ರಾಕ್ಷನ್ ಆಗಿರುತ್ತೆ. ಈಗ ನಮ್ಮ ಗಣೇಶೋತ್ಸವದಲ್ಲಿ ಕೂಡ ಈ ಸೈಕಲ್ ರೇಸ್ ಅನ್ನ ಆಡ್ತಾ ಇದೀವಿ. ಈ ಸೈಕಲ್ ರೇಸ್ಗೆ ನಿಮ್ಮ ಟೀಮ್ ಇಂದ ಯಾರು ಬರ್ತಾ ಇದ್ದಾರೆ? ನಮ್ಮ ಟೀಮ್ ಇಂದ ಯಾರು ಬರ್ತಾರೆ? ವಿನಾಯಕ ಗೆಳೆಯರ ಬಳಗದಿಂದ ವಿಕ್ರಮ್ ಹಾಗೂ ದಿಶಾ ದೇಚುಮಾ. ನಮ್ಮ ಗಜಾನನ ತಂಡದಿಂದ ದರ್ಶನ್ ಅಂಡ್ ದಕ್ಷಿತಾ ಡಿಡಿ ಚಾಲೆಂಜಿಂಗ್ ಜೋಡಿ. ಬನ್ನಿ. ಈ ಆಟದಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಸೈಕಲ್ ಓಟ ಅಂದ ತಕ್ಷಣ ಫಾಸ್ಟ್ ಆಗಿ ಓಡಿಸೋದಲ್ಲ. ಸ್ಟಾರ್ಟಿಂಗ್ ಇಂದ ನಿಮ್ಮ ಪಾರ್ಟ್ನರ್ ಕೂರಿಸ್ಕೊಂಡು ಅತಿ ವೇಗವಾಗಲ್ಲ, ಅತಿ ಸ್ಲೋ ಆಗಿ. ಯಾರು ಫಸ್ಟ್ ತಲುಪ್ತಾರೋ ಅವ್ರು ಸೋತಂಗೆ, ಯಾರು ಲಾಸ್ಟ್ ತಲುಪ್ತಾರೋ ಅವ್ರು ಗೆದ್ದಂಗೆ. ಅರ್ಥ ಆಯ್ತಾ? ಥ್ಯಾಂಕ್ ಯು ವೈಷ್ಣವಿ, ಥ್ಯಾಂಕ್ ಯು ಸಮೀಕ್ಷಾ, ಥ್ಯಾಂಕ್ ಯು ಸೋ ಮಚ್. ಸ್ಲೋ ಸೈಕಲ್ ಓಟ ಈಗ ಶುರು ಆಗ್ಲಿದೆ. ನಿಧಾನವಾಗಿ ಹೇಳ್ತೀನಿ, ಯಾಕಂದ್ರೆ ಇದು ಸ್ಲೋ ಓಟ ಆಗಿರೋದ್ರಿಂದ ಸೈಕಲ್ ಓಟ ಸಮಯ 3, 2, 1. ವಾವ್, ಸ್ಲೋ ಸ್ಲೋ ಸ್ಲೋ. ಒಂದ್ಸತಿ ಕಾಲ್ ಮೇಲ್ ಹೋದ್ಮೇಲೆ ಕೆಳಗಡೆ ಬರೋ ಹಾಗಿಲ್ಲ. ವಿಕ್ರಮ್ ಸ್ಲೋಡಾ, ಕಾಲ್ ಕೆಳಗೆ ಮತ್ತೆ ಹಿಂದಿನ ಶುರು ಆಗ್ಬೇಕು. ವಿಕ್ರಮ್ ಸ್ಲೋ ಅಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡು. ಗಜಾನನ ತಂಡಕ್ಕೆ ವಿಕ್ರಮ್ ಸಕ್ಕದ ಬ್ಯಾಲೆನ್ಸ್ ಮಾಡ್ತಿದ್ದಾನೆ. ಬೇರೆ ಟ್ರ್ಯಾಕ್ ಹೋಗ್ತಾ ಇದ್ದಾನೆ. ನಿನ್ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು. ವಿಕ್ರಮ್ ಇದೇ ತರ ಏನಾದ್ರೂ ಕೊನೆ ತಲುಪಿದ್ರೆ ಕಾಲ್ ಮುಟ್ಟದೇ ಇರೋ ಕಾರಣಕ್ಕೆ ಗೆಲುವು ನಿಮ್ದೇ ಆಗ್ಬೋದೇನೋ. ಅಂಡ್ ಹಾಗಂತ ನೀನ್ ಬಿಡಬೇಡ ಮಗನೇ. ಅವ್ರೇನಾದ್ರು ಅಪ್ಪಿ ತಪ್ಪಿ ಕಾಲ್ ಕೆಳಗಡೆ ಬಿದ್ರೆ ಕೆಳಗಡೆ ಕನ್ಫ್ಯೂಸ್ ಆಗಬೇಡಿ. ಆರಾಮ್ಸೆ. ವೆರಿ ಗುಡ್. ಅತಿ ವೇಗವಾಗಿ ಅಲ್ಲ, ತುಂಬಾ ಸ್ಲೋ ಆಗಿ ಗುರಿ ತಲುಪಬೇಕು. ವೆರಿ ನೈಸ್. ಅತಿ ವೇಗ. ಹಂಗಾದ್ರೆ ಇಲ್ಲಿ ಇನ್ನೂ ಅವಕಾಶವಿದೆ. ಹಲೋ, ಸೈಕಲ್ ಮುಟ್ತು ಅಲ್ಲಿ. ಮಾಡ್ರು. ಹಲೋ, ಸೈಕಲ್ ಮುಟ್ತು ಅಲ್ಲಿ. ಇವ್ನು ನೋಡು, ಕಾಲ್ ಕೆಳಗಡೆ ಇಟ್ಟಿದ್ದು ಸೈಕಲ್ ಚಕ್ರ ರೀಚ್ ಆಗಿತ್ತು. ಬಾ ಇಲ್ಲಿ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಈಗ ಏನ್ ಗೊತ್ತಾ, ಬರ್ಬೇಕಾದ್ರೆ ಇಬ್ರು ತಪ್ಪು ಮಾಡಿದಿರಿ. ನಮ್ ಟೀಮ್ ತಪ್ಪು ಮಾಡಿಲ್ಲಮ್ಮ. ನಮ್ ಟೀಮು ಚಕ್ರಕ್ಕೆ ತಾಕಿದ್ಮೇಲೆ ಅವರು ನೆಲದ ಮೇಲೆ ಕಾಲಿಟ್ಟಿದ್ದು. 2 ಟೈರ್ ಕ್ರಾಸ್ ಆದ್ಮೇಲೆ ನೀವು ಕಾಲಿಡ್ಬೋದು. ಇಲ್ಲ ಅಂದ್ರೆ ಅದು ಮತ್ತೆ ರೀಮ್ಯಾಚ್ ಆಗ್ಲೇಬೇಕು. ಬಾ ದರ್ಶನ್, ರೆಡಿ? ಗೊತ್ತಾಯ್ತಲ್ಲ, ಕಾಲ್ ಕೆಳಗಡೆ ಇಡೋ ಆಗಿಲ್ಲ. ಒಂದ್ ಕೆಲಸ ಮಾಡೋಣ, ಅಪ್ಪಿ ತಪ್ಪಿ ಕಾಲ್ ಕೆಳಗಡೆ ಇಟ್ರೆ ಎಷ್ಟತಿ ಕಾಲ್ ಕೆಳಗಿಟ್ರು ಅಂತ ಲೆಕ್ಕಕ್ಕೆ ತಗೊಳ್ಳೋಣ. ಆ ಕೌಂಟ್ ಪ್ರಕಾರ ದರ್ಶನ್ ರೆಡ್ ಟೀಮ್ ಅವರು 4 ಸಲ ಕಾಲಿಟ್ಟಿದ್ದಾರೆ. ಸತಿ ಪಾಪ. ರೆಡಿ, 1 ಗೋ. ಸ್ಲೋ ಮಗ, ಅಷ್ಟೇ ಸ್ಲೋ ಆಗಿ. ವೆರಿ ನೈಸ್ ವಿಕ್ರಮ್, ವೆರಿ ನೈಸ್. ಯಾರು ಎಷ್ಟು ಕಾಲ್ ಇಟ್ರು ಕೂಡ ನಾನು ನೋಡ್ತೀನಿ.
ಒಂದ್ ಕೆಲಸ ಮಾಡಿ, ನೀನ್ ರೆಡ್ ಟೀಮ್ ನೋಡು, ನಾನು ಬ್ಲೂ ಟೀಮ್ ನೋಡ್ತೀನಿ. ಯಾಕೆ ಹೇಳ್ಬಿಡು ನೀನ್ ಇಲ್ಲ ಅಂದ್ರೆ ಹೇಳ್ಬಿಟ್ರೆ ನಾವ್ ನೋಡ ಅಗತ್ಯ ಇಲ್ಲ. ಕಾಲಿಡಲ್ಲ ವಿಕ್ರಮ್. ನೋಡ್ತಾ ಇದೀನಿ, ಯಾಕೆ ಇಡಲ್ಲ ಕಾಲ್, ನೋಡೋಣ ವಿಕ್ರಮ್. ಸ್ಲೋ. ವೆರಿ ಗುಡ್ ವಿಕ್ರಮ್, ವೆರಿ ಗುಡ್, ವೆರಿ ಗುಡ್ ವಿಕ್ರಮ್, ವೆರಿ ಗುಡ್ ವಿಕ್ರಮ್, ವೆರಿ ಗುಡ್ ವಿಕ್ರಮ್. ಸ್ಲೋ. ಬೇರೆ ಟ್ರ್ಯಾಕ್ ಹೋಗಿಲ್ಲ. ಸೂಪರ್ ವಿಕ್ರಮ್, ವೆರಿ ಗುಡ್ ದಕ್ಷಿತಾ. ಸೂಪರ್ ಟ್ರ್ಯಾಕ್ ಎಲ್ ಬೇಕಾದ್ರೂ ಹೋಗ್ಬೋದು, ತೊಂದ್ರೆ ಇಲ್ಲ. ವೆರಿ ಗುಡ್. ಯಾ ವೆರಿ ಗುಡ್ ದರ್ಶನ್. ಯಾವ್ದೇ ಕಾರಣಕ್ಕೂ ಕಾಲಿಡ್ಬೇಡ ಮಗ. ಅವ್ರು ಕಂಟಿನ್ಯೂ ಮಾಡು, ಕಂಟಿನ್ಯೂ ಮಾಡು. ವಿಕ್ರಮ್ ಒಂದು, ವಿಕ್ರಮ್ ಎರಡು, ವಿಕ್ರಮ್ ಒಂದು, ಎರಡು. ನಮ್ ಹುಡುಗ ಕಾಲ್ ಇಟ್ಟೇ ಇಲ್ಲ, ಹಾಗಾಗಿ ನಮ್ ಹುಡುಗ ಮುಂದೆ ಇದ್ದಾನೆ. ವೆರಿ ಗುಡ್ ಮಗ, ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗು. ಸೂಪರ್. ಹುಷಾರ್ ಹುಷಾರ್. ಮತ್ತೆ ಕಾಲಿಟ್ಟ 2 ಸತಿ, 3 ಸತಿ ಕಾಲಿಟ್ಟ, 3 ಸತಿ. ನಮ್ಮವ್ರು 1 ಸತಿ ಕೂಡ ಇಟ್ಟಿಲ್ಲ ಮಗ. ಹಂಗೆ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಆಮೇಲೆ. ವೆರಿ ಗುಡ್, 3 ಸತಿ. ಇಲ್ಲಿ 3 ಸತಿ ಆಯ್ತು, ಇಲ್ಲಿ 3 ಸತಿ ಆಯ್ತು, 3 ಸತಿ ಆಯ್ತು. ಕ್ರಾಸ್ ಮಾಡ್ಕೊ ಮಗ, ಕ್ರಾಸ್ ಮಾಡಿ. ಫ್ಯಾಂಟಾಸ್ಟಿಕ್. ಕಾಲು ಕೆಳಗಡೆ ಹಿಡಿದೆ ಕಂಪ್ಲೀಟ್ ಮಾಡಿದಾನೆ ನಮ್ಮ ದರ್ಶನ್ ಹಾಗೂ ದಕ್ಷಿತಾ. 1 ಸತಿ ಕೂಡ ಕಾಲ್ ಕೆಳಗಿಟ್ಟಿಲ್ಲ. ಆವಾಗ 4 ಸಲ ಏನಾಯ್ತು ಅಂತ ಫೌಲ್ ಆಯ್ತು ಇಬ್ಬರದು. 2 ಬಾರಿ ಇಟ್ರಿ ನೀವು, ಆದ್ರೆ ಬ್ಲೂ 3 ಬಾರಿ ಇಟ್ರು ಬರ್ಬೇಕಾದ್ರೆ. ಹಾಗಾಗಿ 2 ಟೈಮ್ಸ್ ಅಷ್ಟೇ ಇಟ್ಟಿದ್ದು. 2 ಟೈಮ್ಸ್ ಆದ್ರೆ ಬರ್ಬೇಕಾದ್ರೆ. ಒಂದ್ ನಿಮಿಷ, ನಮ್ಮ ಥರ್ಡ್ ಅಂಪೈರ್ ಪ್ರಕಾರ ಇದು ಒಂದು ಟೈ. ಅವ್ರು 2 ಸಲ ಕಾಲಿಟ್ಟಿದ್ರೆ, ಇವ್ರು 2 ಸಲ ಕಾಲಿಟ್ಟಿರೋದ್ರಿಂದ ಇಟ್ಸ್ ಅ ಟೈ. ಈಗ ನಾವು ಒಂದು ಟೈ ಬ್ರೇಕ್ ಮಾಡ್ತೀವಿ. ಏನು? ಈಗ ಹುಡುಗರು ಅಷ್ಟೇ ಓಡಿಸ್ಬೇಕು, ಹುಡುಗಿರು ಇರೋದಿಲ್ಲ. ಸ್ಲೋ ಆಗಿ ಓಡಿಸ್ಬೇಕು. ಕಾಲ್ ಕೆಳಗಿಟ್ರೆ ಮಾತ್ರ ಔಟ್. ಔಟ್. ಬಾ ಮಗ, ಮಗ. ಫಸ್ಟ್ ಟೈಮ್ ಏನಾಯ್ತು ಅಂತ ಫೌಲ್ ಆಯ್ತು ಇಬ್ಬರದು. 2 ಬಾರಿ ಇಟ್ರಿ ನೀವು, ಆದ್ರೆ ಬ್ಲೂ 3 ಬಾರಿ ಇಟ್ರು ಬರ್ಬೇಕಾದ್ರೆ. ಹಾಗಾಗಿ 2 ಟೈಮ್ಸ್ ಅಷ್ಟೇ ಇಟ್ಟಿದ್ದು. 2 ಟೈಮ್ಸ್ ಆದ್ರೆ ಬರ್ಬೇಕಾದ್ರೆ. ಒಂದ್ ನಿಮಿಷ, ನಮ್ಮ ಥರ್ಡ್ ಅಂಪೈರ್ ಪ್ರಕಾರ ಇದು ಒಂದು ಟೈ. ಅವ್ರು 2 ಸಲ ಕಾಲಿಟ್ಟಿದ್ರೆ, ಇವ್ರು 2 ಸಲ ಕಾಲಿಟ್ಟಿರೋದ್ರಿಂದ ಇಟ್ಸ್ ಅ ಟೈ. ಈಗ ನಾವು ಒಂದು ಟೈ ಬ್ರೇಕ್ ಮಾಡ್ತೀವಿ. ಏನು? ಈಗ ಹುಡುಗರು ಅಷ್ಟೇ ಓಡಿಸ್ಬೇಕು, ಹುಡುಗಿರು ಇರೋದಿಲ್ಲ. ಸ್ಲೋ ಆಗಿ ಓಡಿಸ್ಬೇಕು. ಕಾಲ್ ಕೆಳಗಿಟ್ರೆ ಮಾತ್ರ ಔಟ್. ಔಟ್. ಬಾ ಮಗ, ಮಗ. ಈಗ ದ ರಿಯಲ್ ಫೈಟ್, ಟೈ ಬ್ರೇಕರ್ ನಡೀತಾ ಇದೆ ಬಿಟ್ವೀನ್ ವಿಕ್ರಮ್ ಹಾಗೂ ದರ್ಶನ್. 3, 2, 1 ಸ್ಲೋ. ಕರೆಕ್ಟ್ ಆಗಿ ಹೋಗ್ತಾ ಇದ್ರಿ, ಅದೇ ಪೇಸ್ ಮಗ, ಅದೇ ಪೇಸ್. ಜಾಸ್ತಿ ನೀನ್ ಬ್ರೇಕ್ ಯೂಸ್ ಮಾಡಿದ್ರೆ ಕಾಲ್ ಕೆಳಗಿಡ್ತೀಯ, ಹಾಗಾಗಿ ಬ್ರೇಕ್ ನ ಜಾಸ್ತಿ ಬಳಸದೆ ಮುಂದಕ್ಕೆ ಹೋಗಿ ಮುನ್ನುಗ್ಗಿ. ವೆರಿ ಗುಡ್ ವಿಕ್ರಮ್, ಚೆನ್ನಾಗಿ ಮಾಡ್ತಿದ್ಯಾ. ಯಾವ್ದೇ ಕಾರಣ ದರ್ಶನ್ ಬಿಡಬೇಡ ಮಗನೇ, ಗೆಲುವು ನಮ್ದಾಗ್ಬೇಕು. ಹಂಗೆ ಮೇಂಟೈನ್ ಮಾಡ್ಕೊ. ಅಲ್ಲಿ ಕಾಲ್ ಕೆಳಗಡೆ ಬೀಳ್ತಾ ಇದೆ. ಏನಿಲ್ಲ ವಿಕ್ರಮ್, ಆರಾಮಾಗಿ ಓಡು ಮಗ. ಜಗ್ಗಪ್ಪನ ಕಡೆ ಹೋಗು ದರ್ಶನ್, ಜಗ್ಗಪ್ಪ ಕರೀತಾವ್ರೆ. ದರ್ಶನ್ ಗುಡ್ ಜಾಬ್ ರಾ, ಗುಡ್ ಜಾಬ್ ಮಗನೇ. ಅವ್ರು ಹೋಗ್ಲಿ, ನೀನ್ ಆರಾಮಾಗಿ ಹೋಗು ವಿಕ್ರಮ್. 10 ಫೀಟ್ ಇದ್ದಾಗ ಸ್ವಲ್ಪ ಸರ್ಕಸ್ ಮಾಡ್ಬೇಕಿದ್ರೆ. ಇಲ್ಲಿ ತುಂಬಾ ಸ್ಲೋ ಮಾಡಕ್ ಹೋಗ್ತಾ ಇದ್ದಾನೆ, ಅಲ್ಲೇನೋ ಎಡವಟ್ ಆಗತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಯಾರು ಸ್ಲೋ ಆಗಿ ಅದು ಮಗನೇ, ಅದು ಅದು ಓ ಇದು ಅದು ವೆರಿ ಗುಡ್ ದರ್ಶನ್. ಬರ್ಲಿ ಚಪ್ಪಾಳೆ ದರ್ಶನ್. ಇಲ್ಲಿ 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 ಆದರೂ ನಾವು ತಲೆ ಕೆಡ್ಸ್ಕೊಳ್ಳೋರಲ್ಲ, ನಾವು ಸೋಲನ್ನ ಒಪ್ಕೊಳ್ಳೋರಲ್ವೇ ಅಲ್ಲ. ನಮ್ಮ ತಂಡ
ತಂಡದ ವಿಕ್ರಮ್ ಹಾಗೂ ದಿಶಾ ದೇಚುಮ್ಮ ಹಾಗೆ ಬೆಣ್ಣೆ ಮೇಲೆ ಸೈಕಲ್ ಓಡಿಸಿದರೆ ವಿಕ್ರಮ್ ನೀನು ಮಾತಾಡದೆ ಮೌನವಾಗಿದ್ದು ಒಂದು ಪಾಯಿಂಟ್ ನ ತಗೊಂಡ್ಬಂದಿದ್ಯಾ. ಇದಕ್ಕಾದ್ರೂ ಮಾತಾಡೋ ಹೆಂಗ್ ಅನ್ಸ್ತದೆ ಮಗ? ತುಂಬಾ ವರ್ಷ ಆದ್ಮೇಲೆ ಸೈಕಲ್ ಮುಟ್ದೆ, ಅದೊಂಥರ ಚೆನ್ನಾಗಿತ್ತು. ಅಲ್ಲ, ತುಂಬಾ ವರ್ಷ ಆದ್ಮೇಲೆ ಮಾತಾಡಿ, ಅದು ಇಂಪಾರ್ಟೆಂಟ್. ದಿಶಾ ನೀನ್ ಹೇಳು, ನಿಂಗೆ ಹಿಂದೆ ಕೂತಾಗ ಏನ್ ಅನ್ಸ್ತಾ ಇತ್ತು? ಬಿದ್ಬಿಡ್ತೀನಿ ಅಂತ ಭಯ ಇತ್ತು. ಅದೇ ಬೀಳಿಲ್ಲ, ಯಾಕಂದ್ರೆ ಬೀಳ್ಸಲ್ಲ ಅವನು. ಈ ಇಲ್ಲದ ಗಂಡು ಮಗ ಯಾವ ಹೆಣ್ಣು ಮಕ್ಳನ್ನು ಕೂಡ ಅವ್ನು ಬೀಳ್ಸಲ್ಲ. ಆದ್ರೆ ಪ್ರಾಬ್ಲಮ್ ಏನಾಯ್ತು ಗೊತ್ತಾ, ದರ್ಶನ್ಗೆ ಹಿಂದ್ಗಡೆ ಬ್ಯಾಲೆನ್ಸ್ ಫೀಲ್ ಆಗಿಲ್ಲ. ದಕ್ಷಿಣ ಇದಾಳ ಇಲ್ಲ ಅಂತ ಅವನು ಯೋಚನೆ ಅಲ್ಲಿ ಹೋಗ್ತಾ ಇತ್ತು. ಒಂದು ವೈಟೇಜ್ ಇರ್ಬೇಕಿತ್ತು. ದರ್ಶನ್, ಆಮ್ ಐ ರೈಟ್? ಪ್ಲೀಸ್ ಟೆಲ್ ದ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ರಕ್ಷಿತಾ ಒಂಥರ ಜನರೇಟರ್ ತರ ಇದ್ಲು ನನ್ಗೆ ಹಿಂದೆ, ಅವ್ಳು ಇರ್ಲಿಲ್ವಲ್ಲ, ಅದಕ್ಕೆ ಮೋಟ್ರು ಹೆಂಗೆ ಓಟ್ರು. ಅಕ್ಕಲು, ನನ್ಗೂ ಈ ಸ್ಲೋ ಆಗಿ ಸೈಕಲ್ ಹೊಡೆದಲ್ಲ ನನಗೆ ಗೊತ್ತಿಲ್ಲ. ನಿನ್ ಜೊತೆ ಸೈಕಲ್ ಹೋದ್ರೆ ಹೆಂಗಿರುತ್ತೆ ಅಂತ ನನಗೂ ಒಂದು ಆಸೆ ಇದೆ. ಮಗ ಹೊಡಿತ ಸೈಕಲ್ ಮಗ 1-2 feet ಮುಂದೆ ಹೋಗೋ ನೋಡೋಣ. ನನ್ನ ಮೇಲೆ ನಂಬಿಕೆಯಿಂದ ರಕ್ಷಿತಾನೇ ನನ್ನ ಸೈಕಲ್ ಕೂತ್ಕೊಂಡಿದ್ದಾರೆ. ನೀನ್ ಯಾವ ಲೆಕ್ಕ ಕೂತ್ಕೋ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಅಲ್ಲಿ ಬೇಡ, ಅಲ್ಲಿ ಬಂಪಿ ಇದೆ, ಬಂಪಿ ರೈಡ್. ಅಕುಲ್, ಮಳೆ ಟ್ರ್ಯಾಕ್ ಅಲ್ಲಿ ಇರ್ಬೇಕಂದ್ರೆ ಸೈಕಲ್ ತರ ಓಡಿಸ್ತಾ ಇಲ್ಲ, ಗದ್ದೆಲೆಲ್ಲ ಹೋಗ್ತಾ ಇದೆಯಾ? ಏನ್ ಗೊತ್ತಾ, ಗದ್ದೆಯಲ್ಲಿ ಓಡಿಸೋ ಅಂತ ಆ ಮಜಾನೇ ಬೇರೆ. ಬೆಳಕಿನ ಕವಿತೆ ಬೆಳಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ. ಯಾವ ಜೋಡಿ ಬಂದ್ರೇನೋ ನಮ್ ಜೋಡಿನ ಮೀರ್ಸಕ್ಕಾಗತ್ತಾ? ಹಂಗನ್ಬಿಟ್ಟು ನಮ್ ಪಾಯಿಂಟ್ ಕೊಡಲ್ಲಮ್ಮ. ಹಂಗನ್ಬಿಟ್ಟು ಒಂದಂತೂ ಹೇಳಕ್ ಇಷ್ಟಪಡ್ತೀವಿ, ನೀವು ಗೆದ್ರಿ, ಈ ಗೇಮ್ ಅಲ್ಲಿ ಗೆದ್ರಿ, ಕಷ್ಟಪಟ್ಟು ಗೆದ್ದಿದ್ದೀರಾ. ಅಕುಲ್, ನಾನು ನೀನು ಸೈಕಲ್ ಓಡಿಸೋ ಸಂಭ್ರಮದಲ್ಲಿ ಅವರಲ್ಲಿ ಇರೋದೇ ಮರ್ತು ಬಿಟ್ಟು. ಅವ್ರೇನ್ ಮಾಡ್ತಾವ್ರಲ್ಲಿ? ಆಯ್ತು, ನಿಮ್ದು ವಾರ ನಿಮ್ ಕೆಲ್ಸ ಆಗೋಯ್ತಲ್ಲ. ಹಾಗಂತ ಆಟ ಇಲ್ಲಿಗೆ ಮುಕ್ತಾಯ ಆಗ್ತಾ ಇಲ್ಲ, ನಾಳೆ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಚಿತ್ರದುರ್ಗದಲ್ಲಿ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ನಿಮ್ಮನ್ನ ನಗಿಸ್ತಾರೆ, ಡಾನ್ಸ್ ಕರ್ನಾಟಕ ಡಾನ್ಸ್ ಕಂಟೆಸ್ಟೆಂಟ್ ನಿಮ್ಮನ್ನು ಕುಣಿಸ್ತಾರೆ. ಸೊ ಈ 2 ಸಂಗಮ ಒಂದು ಅದ್ಭುತ ಸಂಗಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾಳೆ ಸಿಗುವ. ಟಿಲ್ ದೆನ್ ಶುಭರಾತ್ರಿ, ಲವ್ ಯು ಆಲ್. ಮತ್ತೆ ನಮ್ಮ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇಲ್ಲಿ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಶರಣಾರ್ಥಿ. ಥ್ಯಾಂಕ್ ಯು ಸೋ ಮಚ್. ಇದು ಡಾನ್ಸ್ ಕರ್ನಾಟಕ ಡಾನ್ಸ್ ಕೋ ಪ್ರೆಸೆಂಟೆಡ್ ಬೈ ಕೋಲ್ಗೇಟ್ ಹಾಗೂ ವೈಟ್ ಗೋಲ್ಡ್. ಚಿನ್ನವನ್ನು ಮಾರಿ ತಕ್ಷಣ ಹಣ ಪಡೆಯಿರಿ. ಕೋ ಪವರ್ಡ್ ಬೈ ಡಾಲರ್ ಬಿಗ್ ಬಾಸ್, ಅಮೃತ್ ನೋನಿ, ಆಥ್ರೋ ಪ್ಲಸ್, ಡೆನ್ವರ್ ಡಿಯೋಡ್ರೆಂಟ್, ಕಾಸ್ಮೆಟಿಕ್ ಪಾರ್ಟ್ನರ್ Dazzler Eterna, Way to Stardom, special partner Sudarshan Family Store, Nippon Paints, Purity Partner Sun Pure Sunflower Oil, Devotional Partner Ullas Agarbattis, Fashion Partner Prisma Leggings, Digital Streaming Partner Z5. ಹಾಗೂ ಇದು ನಿಮ್ಮ ನೆಚ್ಚಿನ ಭರ್ಜರಿ ಬ್ಯಾಚುಲರ್ಸ್. Co-powered by Freedom Refined Sunflower Oil, Denver Deodorant, Special Partner Volkswagen, Cycle Pure Agarbatti, Tata Play, Digital Streaming Partner Z5. ಮತ್ತೆ ಈ ಸಂಗಮದ ಜೊತೆ ನಾಳೆ ಭೇಟಿ ಮಾಡೋಣ. Till then, take care. ಶುಭರಾತ್ರಿ. Love you all. Bye bye.